ಸ್ವಲ್ಪ ವಚನಗಳನ್ನು ನಾವು ಧ್ಯಾನ ಮಾಡೋಣ. 1ನೇ ಅಧ್ಯಾಯ 2ನೇ ವಚನದಿಂದ. ಒಂದನೇ ಅಧ್ಯಾಯ ಪವಿತ್ರಾತ್ಮನಿಂದ ತಂದೆಯಾದ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ಯಾರಿಗೆ ಹಿಂದಿನ ಪದ ಸ್ಪಷ್ಟವಾಗಿ ಆರಿಸಿ ಕೊಳ್ಳಲ್ಪಟ್ಟವರಾಗಿ ಅದ ಕೊಳ್ಳಲ್ಪಟ್ಟವರಾಗಿ ಅದ ಹೀಗೆ ಅದ ಕೊಳ್ಳಲ್ಪಟ್ಟವರಿಗೆ. ಅದಕ್ಕೆ ಬೈಬಲ್ ಸರಿಯಾಗಿ ಓದ್ಬೇಕು. ಹಲ್ಲೆಲೂಯಾ. ನೀವು ಸಭೆಯಲ್ಲಿ ಬಂದಾಗ ಮಾತ್ರ ಬೈಬಲ್ ಓದ್ಬೇಡ್ರಿ, ಮನೆಯಲ್ಲೂ ಕೂಡ ಬೈಬಲ್ ಓದ್ಬೇಕು. ನಮ್ಮ ಮಕ್ಳು ಇರ್ಬೋದು, ನಮ್ಮ ಅಪ್ಪ ಇರ್ಬೋದು. ಹಲ್ಲೆಲೂಯಾ. ಸಭೆಯಲ್ಲಿ ಬಂದಾಗ ಮಾತ್ರ ಓದಿದ್ರೆ ನಮ್ಗೆ ಅಭಿಷೇಕ ಬರೀ ಅವಾಗ ಸಿಗ್ತದೆ. ಹಲ್ಲೆಲೂಯಾ. ಬೈಬಲ್ ಅಂತ ಗಮನಿಸಿ ಪ್ರಿಯರೇ. ಈ ಕಡೆ 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನವನ್ನು ನಾನು ಹೋಗ್ತೇನೆ, ಜಾಗೃತಿಯಾಗಿ ಕೇಳಿಸ್ಕೊಳ್ಬೇಕು. ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ, ಅಂದ್ರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ. ಆಲ್ರೆಡಿ ನೀವು ಏನ್ ಪ್ರತಿಷ್ಠೆ ಆಗಿದ್ದೀರಿ, ಓಕೆ, ಕೇಳಿಸ್ಕೊಂಡ್ರಿ. ದೇವರಿಗೆ ವಿಧಿಯರಾಗಿರುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಇದು ನಂಬಿಕೆ ಇಲ್ಲದವರಿಗೆ ಬರೆಯಲ್ಪಟ್ಟಿದ್ದಲ್ಲ, ಪರಿಶುದ್ಧತೆ ಇಲ್ಲದವರಿಗೆ ಬರೆಯಲ್ಪಟ್ಟಂತ ವಚನ ಅಲ್ಲ, ದೇವರನ್ನ ಅನುಕರಣೆ ಮಾಡದೇ ಇರುವವರಿಗೆ ಬರೆಯಲ್ಪಟ್ಟ ವಚನ ಅಲ್ಲ. ಪವಿತ್ರಾತ್ಮನಿಂದ ಪ್ರತಿಷ್ಠೆ ಮಾಡಿಕೊಂಡು ದೇವರಿಗೆ ವಿಧಿಯರಾಗಿರುವುದಕ್ಕೂ ದೇವರ ರಕ್ತದಿಂದ ಪ್ರೋಕ್ಷಿತರಾಗಿರುವುದಕ್ಕೂ ತಂದೆಯಾದ ದೇವರು ಹಳೆಯ ಜ್ಞಾನವನ್ನಲ್ಲ, ಹಳೆಯ ಜ್ಞಾನ ಅಂತದ ಭವಿಷ್ಯದ ಜ್ಞಾನ. ಭವಿಷ್ಯದ ಜ್ಞಾನ ಅಂದ್ರೆ ನಮಗೆ ಮುಂದೆ ಇರತಕ್ಕಂತ ಭವಿಷ್ಯತ್ತನ್ನ ಕುರಿತಾಗಿ ಜ್ಞಾನ ಇರುವುದಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ. ಹಲ್ಲೆಲೂಯಾ. ಇಲ್ಲಿ ಯಾರಾದರೂ ದೇವರು ನನ್ನನ್ನು ಆರಿಸಲ್ಪಟ್ಟವರು ಅಂತ ನಂಬಿಕೆ ಇರೋದು ಆಮೇಲೆ ಹೇಳ್ರಿ ಗಟ್ಟಿಯಾಗಿ ಆಮೇನ್. ಹಲ್ಲೆಲೂಯಾ. ದೇವರು ನಿಜವಾಗಿ ನನ್ನನ್ನ ನಿಮ್ಮನ್ನ ಆರಿಸಿಕೊಂಡಿದ್ದಾನೆ. ಅದಕ್ಕಾಗಿ ನಾನು ನೀವು ಇವತ್ತು ಸಭೆಯಲ್ಲಿ ಕೂತ್ಕೊಂಡಿದ್ದೇವೆ. ಹಾಗಾದ್ರೆ ದೇವರು ಯಾವಾಗ ಆರಿಸಲ್ಪಟ್ಟರು? 2016ರಲ್ಲಿ ನನ್ನನ್ನು ಆರಿಸಿಕೊಂಡ್ರ? ಇಲ್ಲ, ತಾಯಿಯ ಗರ್ಭದಲ್ಲಿ ರೂಪವಾಗುವುದಕ್ಕಿಂತ ಮುಂಚೆಯೇ ದೇವರು ನನ್ನನ್ನ ಕಂಡಿದ್ದನು. ಯೆರೆಮೀಯನು ಹೇಳ್ತಾನ. ಹಲ್ಲೆಲೂಯಾ. ಆದ್ರೆ ಬೈಬಲ್ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ, ಭೂಮಿಗೆ ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನ ನಾನು ಬಲ್ಲವನಾಗಿದ್ದೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗಾದ್ರೆ ನನ್ನ ತಾಯಿ ನಮ್ಮ ಅಮ್ಮನ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನನ್ನನ್ನ ದೇವರು ಕಂಡ. ಅರ್ಥ ಆಗ್ತದ? ಸಿಂಪಲ್ ಆಗಿ, ತಾಯಿಯ ಗರ್ಭದಲ್ಲಿ ರೂಪಿತವಾಗೋದಕ್ಕಿಂತ ಮುಂಚೆ ಮಾತ್ರ ದೇವರು ನೋಡಿಲ್ಲ. ನನ್ನ ತಾಯಿನೇ, ಆಕೆಯ ತಾಯಿ ನಮ್ಮ ಅಜ್ಜಿಯ ಹೊಟ್ಟೆ ಒಳಗೆ ಇನ್ನ ರೂಪಿತ ಆಗಿಲ್ಲ. ನಮ್ಮ ಅಜ್ಜಿ ಅವರ ಅಜ್ಜಿಯ ಹೊಟ್ಟೆ ಒಳಗಡೆ ಇನ್ನ ರೂಪಿತ ಆಗಿಲ್ಲ. ಯಾಕಂದ್ರೆ ಭೂಮಿಗೆ ಅಸ್ಥಿವಾರ ಆಗೋಕ್ಕಿಂತ ಮುಂಚೆ ದೇವರು ನನ್ನನ್ನ ತಿಳಿದವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನನ್ನ ಭೂಮಿಗಿಂತ ಮುಂಚಿತವಾಗಿ ತಿಳಿದವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯಾವಾಗ ನೀನು ಮನಸ್ಸಲ್ಲಿ ಹೇಳ್ಬಾರ್ದು, ದೇವರು ನನ್ನ ನೋಡಲ್ಲ, ನನ್ನನ್ನು ಕೇಳಲ್ಲ. ಇಲ್ಲ, ಕೇಳ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೀನು ಎಲ್ಲವನ್ನ ಆತನು ತಿಳಿದವನಾಗಿದ್ದಾನೆ. ಹಲ್ಲೆಲೂಯಾ. ಓಕೆ, ನಮಗೆ ಈಗ ದೇವರು ತಿಳಿದವರಿಗೆ, ದೇವರ ಆರಿಸಲ್ಪಟ್ಟವರಿಗೆ ಕೆಲವು ವಚನಗಳನ್ನ ಪೇತ್ರನ ಮೂಲಕ ದೇವರು ಬರೆಸ್ತಾ ಇದ್ದಾನೆ. ಓಕೆ, ಹೋದ್ರ ಮುಂದೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ಹಲ್ಲೆಲೂಯಾ. ದೇವರ ಕೃಪೆ, ದೇವರ ಶಾಂತಿ ಸಿಗಲಿ ಅಂತ ಮಾತ್ರ ಹೇಳಿಲ್ಲ, ಹೆಚ್ಚೆಚ್ಚಾಗಿ ಸಿಗಬೇಕಂತ. ಹಲ್ಲೆಲೂಯಾ. ದೇವರ ಕೃಪೆ ಹೊಂದ್ಕೊಂಡಿದ್ದೀರಾ? ಹೌದು ಸರ್. ದೇವರ ಶಾಂತಿ ಹೊಂದ್ಕೊಂಡಿದ್ದೀರಾ? ಹೌದು ಸರ್. ಅಷ್ಟೇ ಅಲ್ಲ, ಹಲ್ಲೆಲೂಯಾ, ಆ ಕೃಪೆ ಮತ್ತೆ ಹೆಚ್ಚಾಗಬೇಕು. ಆಮೇಲೆ ಹೇಳ್ಬೋದು, ಶಾಂತಿ ಇದೆ ಮನೆಯಲ್ಲಿ, ಆ ಶಾಂತಿ ಏನಾಗ್ಬೇಕು? ಈಗ ಮತ್ತೆ ಹೆಚ್ಚೆಚ್ಚಾಗಬೇಕು. ಸಭೆಯಲ್ಲಿ ಕೃಪೆ ಇದೆ,
ಸಭೆಯಲ್ಲಿ ಎಲ್ಲ ಆಗತಗಳಿದೆ. ಆದ್ರೆ ಬೈಬಲ್ ಹೇಳ್ತದೆ, ಬರೆಯುವುದೇನೆಂದರೆ ನಿಮಗೆ ಕೃಪೆಯು ಶಾಂತಿಯು ಮತ್ತೆ ಅದು ಹೆಚ್ಚೆಚ್ಚಾಗಿ 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 ದೊರೆಯಲಿ ಅಂತ ಈ ವಾಕ್ಯವನ್ನ ಬರೆದಿದ್ದಾನೆ. ಹಲ್ಲೆಲೂಯಾ. ಈಗ ನಾವು ಹಾಗಾದ್ರೆ ಏನಕ್ಕೆ ಕಲಿತಾ ಇದ್ದೇವೆ ಅಂದ್ರೆ, ಕೃಪೆಯಲ್ಲಿ ನಾವು ಇದ್ದೇವೆ, ಸಮಾಧಾನದಲ್ಲಿ ಇದ್ದೇವೆ, ಆದ್ರೆ ಅಷ್ಟೇ ನಮಗೆ ಸಾಲದು, ಇನ್ನ ಹೆಚ್ಚೆಚ್ಚಾಗಿ ಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೆ ನಾನು ತಿರುಗಿ ಈ ವಾಕ್ಯವನ್ನ ಧ್ಯಾನಿಸ್ತಾ ಇದ್ದೇನೆ. 3ನೇ ವಚನ ಓದು ಮಗ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ಯಾರಾದ್ರೂ ಇಲ್ಲಿ ನಮ್ಮನ್ನು ಒಳಗೆ ಸೇರೋರಿದ್ರೆ, ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಓದ್ ಮಗ. ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾವು ಜೀವಿಸುತ್ತಾ ಇದ್ದೇವೆ, ನಿಜ. ಹಲ್ಲೆಲೂಯಾ. ಅದಕ್ಕೆ ಸಭೆಯಲ್ಲಿ ಇದ್ದೇವೆ, ಅದಕ್ಕೆ ಎಷ್ಟು ಮಾತಾಡ್ತಾ ಇದ್ದೇವೆ. ಆದರೆ ಬೈಬಲ್ ನ ವಚನ ನೋಡಿ ನನಗೆ ಬಹಳ ಪ್ರಿಯ. ಮೊನ್ನೆ ಇದನ್ನು ಸ್ಟಡಿ ಮಾಡುವಾಗ ದೇವರು ಒಂದು ಹೊಸ ಜೀವನ ಕೊಟ್ಟನು. ಯಾಕಂದ್ರೆ ಬೈಬಲ್ ಹೇಳ್ತದೆ, ಯಾರು ತಂದೆಯಾದ ದೇವರು ಸತ್ತಂತ ಯೇಸು ಕ್ರಿಸ್ತನನ್ನು ಎಬ್ಬಿಸಿದ್ದಾನೋ ಅದೇ ದೇವರು, ಹಲ್ಲೆಲೂಯಾ, ನಮ್ಮನ್ನ ತಿರುಗಿ ಜೀವಿಸುವಂತೆ, ಜೀವಿಸ್ತಾ ಇದ್ದೇವೆ ಬಟ್ ಇನ್ನ ಮತ್ತೊಂದು ಆವರ್ತಿ ತಿರುಗಿ ಜೀವಿಸುವಂತೆ. ಹಲ್ಲೆಲೂಯಾ. ರೀಬರ್ತ್ ಇಂಗ್ಲಿಷ್ ಬೈಬಲ್ ಅಲ್ಲಿ ಹೇಳುತ್ತದೆ. ವಚನ ಯಾರಾದ್ರೂ ಇದ್ರೆ ಓದ್ರಿ ಪ್ರೇರ. ಇಂಗ್ಲಿಷ್ ಬೈಬಲ್ ಓದೋರು ಇದ್ರೆ ಓದ್ರಿ, ಅದು ಕೂಡ ಅಭ್ಯಾಸ ಮಾಡ್ತಾ ಹೋಗೋಣ. ಇಲ್ಲ ಅಂದ್ರೆ ಪರವಾಗಿಲ್ಲ, ಕನ್ನಡದಲ್ಲಿ ಹೋಗೋಣ. ಹೌದು, ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಏನು ಲಯವಿಲ್ಲದೆ ಕಳಂಕವಿಲ್ಲದೆ ಕ್ಷಯಗಳಿಲ್ಲದ ಬಾಧ್ಯತೆಯನ್ನ ಎದುರು ನೋಡುವವರನ್ನಾಗಿ ಮಾಡಿದನು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಸತ್ತಂತವರಾಗಿ ನಾವು ಇದ್ವಿ, ಪಾಪದಲ್ಲಿ ನಾವು ಇದ್ವಿ, ಶಾಪದಲ್ಲಿ ಇದ್ವಿ. ದೇವರು ನಮ್ಮನ್ನ ಕ್ರಿಸ್ತನ ಮುಖಾಂತರ ಕರುಣೆಯಿಂದ, ಬೈಬಲ್ ಹೇಳ್ತದೆ, ಕರುಣಾನುಸಾರವಾಗಿ ನಮ್ಮನ್ನ ತಿರುಗಿ ಜೀವಿಸುವಂತೆ ಮಾಡಿ, ಬೈಬಲ್ ಹೇಳ್ತದೆ ನಮ್ಮಲ್ಲಿ ಜೀವಕರವಾದ ನಿರೀಕ್ಷೆಯನ್ನು ಹುಟ್ಟಿಸಿದನಂತ. ನಮ್ಗೆ ಯಾವಾಗಲೂ ನಿರೀಕ್ಷೆ ಇರಬೇಕು, ನೆಗೆಟಿವ್ ಆಗಿ ಅಲ್ಲ. ನನ್ನ ಮಗ ಹಾಳಾಗ್ಬಿಡ್ತಾನೇನೋ, ನನ್ನ ಮಗು ಫೇಲ್ ಆಗ್ಬಿಡ್ತದೇನೋ, ನನ್ನ ಮನೆ ಬಿದ್ದೋಗ್ಬಿಡ್ತದೇನೋ, ಇಂಥದೆಲ್ಲ ನಿರೀಕ್ಷೆ ಅಂದ್ರೆ. ಹಲ್ಲೆಲೂಯಾ. ಒಳ್ಳೆ ನಿರೀಕ್ಷೆ, ಬೈಬಲ್ ಜೀವಕರವಾದ ನಿರೀಕ್ಷೆ. ನನ್ನ ಮಗ ಒಳ್ಳೆ ಜಾಬ್ ತೆಗೆದುಕೊಳ್ತಾನ, ನನ್ನ ಮಗ ಒಳ್ಳೆ ಮನೆ ಕಟ್ತಾನ, ನನ್ನ ಮಗ ಶುದ್ಧವಾಗಿರ್ತಾನ. ಯಾವಾಗಲೂ ನಮ್ಮ ಥಾಟ್ಸ್ ಗಳು, ನಮ್ಮ ನಿರೀಕ್ಷೆಗಳು ಬೈಬಲ್ ಹೇಳ್ತದೆ ಜೀವಕರವಾಗಿ ಇರಬೇಕಂತ, ಮರಣಕರವಾಗಿ ಅಲ್ಲ. ಹಲ್ಲೆಲೂಯಾ. ನಾವ್ ಏನ್ ಮಾಡ್ತೇವೆ, ಯಥೇಚ್ಛಾಗಿ ಯಾವಾಗಲೂ ನಮ್ಮ ನಿರೀಕ್ಷೆ ಮರಣಕರವಾದದನ್ನು ನೋಡ್ತೇವೆ. ಸ್ವಲ್ಪ ಜ್ವರ ಬಂದ್ರೆ ಬೇಗ ಬೇಗ ತೋರಿಸ್ಕೊಳಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದೆ. ಯಾಕೆ ಗುಣ ಆಗ್ತದೆ ಅನ್ನೋ ಮಾತು ಯಾಕಾಡಲ್ಲ. ಹಲ್ಲೆಲೂಯಾ. ಜೀವಕರವಾದ ಮಾತನ್ನ ನಾವು ಆಡಬೇಕು. ಬೈಬಲ್ ಹೇಳ್ತದೆ ತಿರುಗಿ ಜೀವಿಸುವಂತೆ. ಇನ್ನೊಂದು ಪವಿತ್ರ ಬೈಬಲ್ ಅಲ್ಲಿ ಹೇಳ್ತದೆ, ತಿರುಗಿ ಜೀವವನ್ನ ನೀಡಿದನಂತ ಹೇಳ್ತದೆ. ಬೈಬಲ್ ಹೇಳ್ತದೆ ಜೀವವನ್ನ ಕೊಟ್ಟನು, ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನ ನಮ್ಮಲ್ಲಿ ಹುಟ್ಟಿಸಿ. ನನ್ನಲ್ಲಿ ಹುಟ್ಟಿಸಿ. ನನ್ನಲ್ಲಿ ಯಾವಾಗಲೂ ಜೀವಕರವಾದ ನಿರೀಕ್ಷೆ ಇರ್ಬೇಕು. ಬದುಕಿನ ಬಗ್ಗೆ ಯಾವಾಗಲೂ ಪಾಸಿಟಿವ್ ಇರ್ಬೇಕು. ನಾನು ಚೆನ್ನಾಗಿರ್ತೇನೆ, ನಾನು ಶುದ್ಧವಾಗಿರ್ತೇನೆ, ನಾನು ಮಾಡ್ತೇನೆ. ಹಲ್ಲೆಲೂಯಾ. ಅಂತ ಒಂದು ನಿರೀಕ್ಷೆ ಉಳ್ಳವರಾಗಿ, ಮತ್ತೆ ನನ್ನನ್ನು ಲಯ ಕಳಂಕ ಕ್ಷಯಗಳಿಲ್ಲದ, ಲಯ ಅಂದ್ರೆ ನಶಿಸಿ ಹೋಗುವುದು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತೇವೆ, ಸೈತಾನನ ಕಾರ್ಯಗಳು ಲಯವಾಗಲಿ. ಲಯ ಅಂದ್ರೆ ಏನು? ನಾಶವಾಗ್ಬಿಡೋದು, ಇಲ್ಲದಂತೆ ಆಗೋದು. ಬೈಬಲ್ ಹೇಳ್ತದೆ, ಗಮನಿಸ್ರಿ, ನಮ್ಮನ್ನ ನಿರೀಕ್ಷೆಯಲ್ಲಿ ನಮ್ಮನ್ನ ಹುಟ್ಟಿಸಿ, ನಮ್ಮನ್ನು ಲಯ ಅಂದ್ರೆ ನಾಶವಾಗದಂತೆ, ಕಳಂಕ ನಮ್ಮ ಮೇಲೆ ಯಾವುದೇ ಆಪಾದನೆಗಳು ಇರದಂತೆ, ಕ್ಷಯಗಳಿಲ್ಲದೆ ರೋಗಗಳು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ಕ್ಷಯಗಳಿಲ್ಲದೆ ಬಾಧ್ಯತೆಯನ್ನ ಎದುರು ನೋಡುವುದಕ್ಕಾಗಿ ಮಾಡಿದನು. ಹಲ್ಲೆಲೂಯಾ. ಯಾವಾಗ ನಮ್ಮ ಮನಸ್ಸಲ್ಲಿ ಹೇಳ್ತದೆ, ದೇವರು ನಿನಗಾಗಿ ಒಂದು ಮಹಿಮಾ ಪದವಿಯನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತದನ? ಯೇಸು ಸ್ವಾಮಿಯ ಬಲಪಾಸದಲ್ಲಿ ನಿನಗಾಗಿ ನನಗಾಗಿ ಒಂದು ಮಹಿಮಾ ಪದವಿ ಸಿದ್ಧವಾಗಿದೆ. ನಾವು ಯೇಸುವಿನ ಸಂಗಡ ಕೂತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಈ ಪ್ರಯಾಣದಲ್ಲಿ ಇರುವಾಗ
ನಿನ್ನ ನಿರೀಕ್ಷೆ ಯಾವಾಗಲೂ ಆ ಮಹಿಮಾ ಪದವಿ ಹೊಂದಿಕೊಳ್ಳುವುದರ ಬಗ್ಗೆ ಇರಬೇಕು. ಬೈಬಲ್ ಹೇಳ್ತದೆ, ನಾನು ನಾಶವಾಗ್ಬಿಡ್ತೇನೆ, ನಾನು ಹಾಳಾಗ್ಬಿಡ್ತೇನೆ, ನನ್ನ ಮೇಲೆ ಕಳಂಕ ಬಂದ್ಬಿಡ್ತು, ನನ್ನ ಮೇಲೆ ಆಪಾದನೆ ಬಂದ್ಬಿಡ್ತು. ಹಲೋ, ಬೈಬಲ್ ವಚನ ಹೇಳ್ತದೆ, ನೀನ್ ಲಯವಾಗಂಗಿಲ್ಲ, ನಿನ್ನ ಮೇಲೆ ಕಳಂಕ ಇರಂಗಿಲ್ಲ, ನೀನು ಕ್ಷಯ ರೋಗದಲ್ಲಿ ಇರಂಗಿಲ್ಲ. ಕ್ಷಯ ಇಲ್ಲದೆ ಬಾಧ್ಯತೆನ ಎದುರು ನೋಡುವುದಕ್ಕಾಗಿ ತಿರುಗಿ ಜೀವನ ಕೊಟ್ಟ ನಮ್ಮ ದೇವರ ಪಾಪದಿಂದ ಬಿಡಿಸಿದ್ದು ನೀನು ಮರಣನ ನೋಡಿ ಭಯ ಪಡ್ಲಿಕ್ಕಲ್ಲ, ಬಡತನನ ನೋಡಿ ಭಯ ಪಡ್ಲಿಕ್ಕಲ್ಲ. ದೇವರು ನಮ್ಮನ್ನ ತಿರುಗಿ ಬದುಕಿಸಿರೋದೆ ಇದರ ಬಗ್ಗೆ ಚಿಂತೆ ಮಾಡದೆ ಒಳ್ಳೆದನ್ನ ಎದುರು ನೋಡುವುದಕ್ಕಾಗಿ. ಹಲ್ಲೆಲೂಯ. ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಬೇಕಾ? ಮಾಡಿದನು. ಮತ್ತೀಗ ಹಂಗಂದ್ರೆ ಮಾಡಿದನ ಮೇಲೆ ನಾವ್ ಯಾಕೆ ಬಾಧ್ಯತೆ, ಯಾರ ಬಾಧ್ಯತೆ? ಕ್ರಿಸ್ತನ ಬಾಧ್ಯತೆನ ಎದುರು ನೋಡ್ಬೇಕು. ನಾನು ಯೇಸುವಿನ ಬಲಪಾಸದಲ್ಲಿ ಇರ್ತೇನೆ, ಯೇಸುಗಿರುವ ಸ್ವಾಸ್ಥ್ಯ ನನ್ನದು. ಅದಕ್ಕೆ ಮೋಸೆಸ್ ಪಾಸ್ಟರ್ ಬರೆದಿರೋ ಒಂದು ಹಾಡು ಏನಂತ? ನಿನ್ನದೆಲ್ಲ ನನ್ನದೇ, ನಂದೆಲ್ಲ. ಇದು ಗಟ್ಟಿಯಾಗಿ ಹೇಳ್ಬೇಕು, ದೇವ್ರದೆಲ್ಲ ನಂದು, ನಂದೆಲ್ಲ ಗಟ್ಟಿಯಾಗಿ ಹೇಳ್ಬೇಕು. ಹಲ್ಲೆಲೂಯ. ಆಮೇಲೆ ನಿಮ್ದೆಲ್ಲ ಕೆಲವು ದೇವ್ರು ಕೇಳೋದನ್ನ ಕೊಡ್ಬೇಕಾಗ್ತದ. ಹಲ್ಲೆಲೂಯ. ಆಮೇಲೆ ಹೇಳ್ರಿ, ದೇವ್ರು ಕೊಡ್ಬೇಕಂದ್ರೆ ಆಮೇಲೆ ಹೇಳ್ಬೇಕು. ದೇವ್ರು ನನ್ನನ್ನು ಕೇಳಿದ್ರೆ ಕೊಡ್ತಾನ, ನಾನು ಏನ್ ಬೇಕಾದ್ರೆ ಕೇಳಿ. ಹಲ್ಲೆಲೂಯ. ನಿಜವಾಗಿ ಹೇಳ್ತಾನೆ. ಯಾಕಂದ್ರೆ ದೇವ್ರ ಹತ್ರ ಇರೋದೆಲ್ಲ ನಂದು. ದೇವ್ರದ್ದು ಹೆಂಗೆ ಗೊತ್ತಾ? ದೇವ್ರ ಹತ್ರ ಏನಾದ್ರೂ ಕೊಟ್ರೆ ದೇವ್ರು ಗುಣಿಸುವ ದೇವ್ರು ನನ್ನ ದೇವ್ರು. ಹಲ್ಲೆಲೂಯ. ಏನ್ ಕೊಟ್ರು ಕೂಡ ಗುಣಿಸ್ತಾನೆ. ಅದಕ್ಕೆ ನಾನು ಹೇಳ್ತೇನೆ, ನನ್ನನ್ನೇ ಕೊಟ್ಬಿಡ್ತಾನೆ, ನನ್ನನ್ನು ಒಂದು 15 ಆಗಿ ಗುಣಿಸು, 1000 ಗುಣಿಸು. ಹಲ್ಲೆಲೂಯ. ದೇವರ ಬಳಿಯಲ್ಲಿ ಇಟ್ರೆ ಅದು ಮಲ್ಟಿಪ್ಲೈ ಆಗ್ತದೆ. ಹಾಗಾದ್ರೆ ನಾನು ಹೇಳ್ತೇನೆ, ಅದಕ್ಕೆ ಯಾವಾಗಲೂ ಸಂತೋಷ. ಏನ್ ಬೇಕಾದ್ರೂ ಕೇಳಪ್ಪ, ನಾನು ಕೊಡ್ತೇನೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಓಕೆ, ಮುಂದೆ ಹೋಗ್ ಮಗ. ನೋಡ್ರಿ, ಬಾಧ್ಯತೆಯನ್ನು ಎದುರು ನೋಡುವುದಕ್ಕಾಗಿ ನಮ್ಮನ್ನ ತಿರುಗಿ ಜೀವಿಸುವಂತೆ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಏನಂತ? ಇಡುವುದು, ಸಿದ್ಧವಾಗುವುದು. ಸಿಗಬಹುದೇನೋ, ಹಂಗಿದ್ದೇನಾ? ಏನಂತ ಹೇಳ್ತದ? ಇಟ್ಟಿರುವುದು. ಇದೊಂದು ವಚನನಾದ್ರೆ ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಓದ್ರಿ ಪ್ರೇರ. ಇಂಗ್ಲಿಷ್ ಬೈಬಲ್ ಇದ್ರೆ ಓದ್ರಿ ಸ್ವಲ್ಪ. ನಾನು ಇಂಗ್ಲಿಷ್ ಕಲಿತಾ ಇದ್ದೇನೆ. Who are kept by the power of God through faith for salvation, ready to be revealed in the last time. In this you greatly rejoice, though now for a little while, if need be, you have been grieved to an inheritance incorruptible and undefiled, and that those not fade away, reserved in heaven for you. Reserved in heaven for you. Reserved. ರಿಸರ್ವೇಶನ್. ನನಗೆ ಈ ಪದ ಬಹಳ ಇಷ್ಟ. ರಿಸರ್ವ್ಡ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಈ ಸೀಟ್ ಅರೋಸಿಗೆ ಅಂತ ಹೇಳಿ ನಾನು ರಿಸರ್ವೇಶನ್ ಮಾಡಿಸಿದ್ರೆ ಆ ಸೀಟ್ ಖಾಲಿ ಹೋಗ್ತದ ಹೊರತು ಯಾವನಲ್ಲಿ ಕೂಡಂಗಿಲ್ಲ. ಅರ್ಥ ಆಗ್ತದ್ರಿ? ಇಂಗ್ಲಿಷ್ ಪದ ಚೆನ್ನಾಗಿದೆ, ಒಂಥರ ಕನ್ನಡದಲ್ಲಿ ಇಡಲ್ಪಟ್ಟಿದೆ. ಅಂದ್ರೆ ಅಷ್ಟು ಸ್ವಲ್ಪ ನಮ್ಗೆ ಎಫೆಕ್ಟ್ ಆಗಿ ಕೇಳಿಸಲ್ಲ. ಯಾಕಂದ್ರೆ ನಾವು ಯೂಸ್ ಮಾಡೋದು ಕನ್ನಡದವರಾದ್ರೆ ಇಂಗ್ಲಿಷ್ ಯೂಸ್ ಮಾಡ್ತೇವೆ. ನಮ್ಗೆ ರಿಸರ್ವೇಶನ್ ಆಗ್ಬಿಟ್ಟಿದೆ ಟ್ರೈನಾಗ, ರಿಸರ್ವೇಶನ್ ಆಗಿದೆ ಫ್ಲೈಟ್ ಅಲ್ಲಿ. ಹಲ್ಲೆಲೂಯ. ಬಹಳ ಸಂತೋಷ. ಯಾಕೆ? ಯಾವಾಗ ಹೋದ್ರು ಕೂಡ, ಟ್ರೈನ್ ಹೋಗುವಾಗ ಓಡಿ ಹೋದ್ರು ಕೂಡ ಏನಾಗ್ತದೆ? ನಮಗೆ ಟ್ರೈನ್ ಸಿದ್ಧವಾಗಿರ್ತದೆ, ನಮ್ ಸೀಟ್ ದೊರಕ್ತದೆ. ಹಲ್ಲೆಲೂಯ. 1-2 ನಿಮಿಷ ಲೇಟ್ ಆಗ್ಬಿಟ್ಟಿದೆ, ಯಾರೋ ಬಂದಲ್ಲಿ ಕೂತ್ಕೊಂಡ್ಬಿಟ್ಟಾರ, ಹೋಗ್ತೇವೆ. ನಾವು ಏನ್ ಮಾಡ್ತೇವೆ? ಹೇಳಪ್ಪ, ಇದು ಯಾರ್ದು? ನಂದಿದ ಸೀಟ್. ಯಾಕೆ? ಈ ಸೀಟ್ ನನಗೆ ರಿಸರ್ವ್ ಆಗಿದೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಮೊನ್ನೆ ಇದು ಪ್ರಸಂಗ ಹೆಂಗೆ ಸಿದ್ಧವಾಗ್ತದೆ ನೋಡ್ರಿ. ಬಸ್ ಅಲ್ಲಿ ಹೋಗ್ತಾ ಇದ್ದಾರೆ, ರಿಸರ್ವೇಶನ್ ಇಲ್ಲ. ಬಳ್ಳಾರಿ ಮೀಟಿಂಗ್ ಹೋಗುವಾಗ ರಿಸರ್ವೇಶನ್ ಇಲ್ಲ. ಕೂತ್ಕೊಂಡ್ರೆ ಕಾಲ್ ಸ್ಟ್ರೇಟ್ ಮಾಡಕ್ಕಾಗಲ್ಲ, ಹಿಂಗ್ ಮಾಡಕ್ಕಲ್ಲ. ರೆಡ್ ಬಸ್ ಅಲ್ಲಿ ಹೋಗ್ಬಿಟ್ಟಿವಿ, 12 ತಾಸು ಹೋಗ್ಬೇಕು. ಒಂದ್ ಕಡೆ ಬಿಸಿಲಾಗ್ತಾ ಇದೆ. ಸುರ್ಪುರ ಯಾವ್ದು? ಸುರ್ಪುರ್ ಅಲ್ಲಿ ಹೋಗುವಾಗ ಒಂದ್ 5 ನಿಮಿಷ ಬಸ್ ನಿಂತ್ಬಿಡುದು ಬಸ್ ಸ್ಟ್ಯಾಂಡ್ ಅಲ್ಲಿ. ದಗದಾಗ ಎಲ್ಲ ಬೆಂಕಿ ಹತ್ಬಿಟ್ಟದ ಮೈಯಲ್ಲಿ, ಬಸ್ಸಿನ ಬಿಟ್ಟೋಗ್ಬಿಟ್ಟದ. ಇಳಿದು ಕೆಳಗ್ ನಿಂತಿದ್ರೆ ಸಾಕೆ. ಬಸ್ ಸ್ಟ್ಯಾಂಡ್ ಎಷ್ಟು ಕ್ರೌಡ್ ಇದೆ ಅಂದ್ರೆ ಅಷ್ಟು ಜನ. ಬಸ್ ಅಲ್ಲಿ ಹತ್ತಿದ್ರೆ ಕುಂತಿರೋರು ಬಿಟ್ಟು ನಿಂತಾರ. ಅಂತ ಬಸ್ಸಲ್ಲಿ ಹೋಗ್ತೇವೆ, ಫುಲ್ ರಶ್ ಆಗ್ಬಿಟ್ಟಿದೆ. ಬಳ್ಳಾರಿಗೆ ಹೋಗ್ಲೇಬೇಕು. ಆಗ ನಾನು ಯೋಚನೆ ಮಾಡ್ತಾ ಇದ್ದೆ, ಏನಪ್ಪಾ ದೇವ್ರೆ, ನಿನ್ ಸೇವಕ ಆಗಿನಿ, ಇಷ್ಟು ಸೇವೆ ಮಾಡ್ತೀನಿ. ನನಗೊಂದು ರಿಸರ್ವೇಶನ್ ಮಾಡ್ಕೊಂಡು ಬರ್ಲಿಕ್ಕೆ ನನಗೆ ಸಾಕಾಗಿಲ್ಲಲ್ಲ ಹಣ. ಹಲ್ಲೆಲೂಯ. ನನಗೆ ಅಗತ್ಯತೆ ಆಗಿಲ್ಲಲ್ಲ. ಅದೇ ಎಂತದಪ್ಪ ಇದು ಅಂತೇಳಿ ಪ್ರಾರ್ಥಿಸ್ತಾ ಇದೆ. ಈಗ ಏನ್ ಮಾಡಕ್ಕಾಗ್ತದೆ? ಬಸ್ಸಲ್ಲಿ ಹೋಗ್ಲಿ, ಇದು ಬಂದ್ ಮಾಡ್ಬೋದು. ಬಸ್ಸಲ್ಲಿ ಹೋಗೋದು ಘಟನೆ ನಾನು ಹೇಳ್ದ. ನಮ್ಮ ಮಕ್ಕಳು ಹಿಂಗಿರ್ಬಾರ್ದು. ಹೆಂಗಿರ್ಬಾರ್ದು? ನಮ್ಮ ಮಕ್ಕಳು ಹಿಂಗಿರ್ಬಾರ್ದು ಅಂದ್ರೆ ನಾವು ಜಾಗ್ರತೆ ಇರ್ಬೇಕು. ಬರೀ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ನಮ್ಮ ಹೃದಯ ಯಾರಿಗಾಗಿರ್ಬೇಕು, ನಮ್ಮ ಹೃದಯ ತುಂಬಾ ಹೇಗಿರ್ಬೇಕು, ಹೊರಗೆ ಹೋದಾಗ ನಮ್ಮ ನಡತೆ ಹೇಗಿರ್ಬೇಕು. ಹಲ್ಲೆಲೂಯ. ಇವತ್ತು ನೋಡ್ರಿ, ಎಲ್ಲೋ ಕಂಡದನ್ನ ಬಂದು ಹೇಳ್ತಾ ಇದ್ದಾರೆ. ಈಗ ಅವ್ರ ಹೆಸರು ನಾವು ಗೊತ್ತಿಲ್ಲ.
ಆದ್ರೆ ಇವತ್ತು ನನ್ನ ಮನಸ್ಸಲ್ಲಿ ಏನಾಗಿದೆ, ಹೆಣ್ಮಕ್ಳು ಹೆಂಗದವಪ್ಪ, ಸ್ಕೂಲ್ ಹೆಣ್ಮಕ್ಳು ಹೆಂಗದವ ಅಂತ ಜಡ್ಜ್ ಮಾಡ್ತೇವೆ. ಕಾರಣ ಅವರ ಸ್ವಭಾವವನ್ನ ನೋಡಿ. ನಮ್ಮ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾವ, ನಮ್ಮ ಮಕ್ಕಳು ಕೂಡ ಶಾಲೆಯಿಂದ ಬರ್ತಾವ, ಬಟ್ ಹೇಗೆ ಹೋಗ್ತಾರೆ, ಹೇಗೆ ಬರ್ತಾರೆ, ಸ್ವಲ್ಪ ನಮ್ಮ ಮನೇಲಿ ಇದ್ದಾಗ ನಾವು ದೇವರ ಪ್ರೀತಿಯನ್ನ ಕಲಿಸ್ಬೇಕು. ಮಗ ಯಾರು ನೋಡಿಲ್ಲ ಅಂತ ಕೂಡ ದೇವರು ನೋಡ್ತಾನೆ ಬಸ್ಸಲ್ಲಿ. ಹಲ್ಲೆಲೂಯಾ. ಅದಕ್ಕೆ ರಿಸರ್ವೇಶನ್ ಬಗ್ಗೆ ನಾನು ಯೋಚನೆ ಮಾಡೋದು, ದೇವರೇ ಇಂಥದ್ದೆಲ್ಲ ಬಾಡಪ್ಪ, ನಮ್ಮಷ್ಟು ನಾವು ಬರ್ಬೇಕು, ನಾನು ರಿಸರ್ವೇಶನ್ ಬೇಕಂತೇಳಿ ನಾನು ಪತ್ರಿಕೆ ತಗೊಂಡು ಓದ್ತಾ ಇದ್ದೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲಿ ದೇವರು ಹೇಳಿದನು ನನಗೆ, ಮಗ ನಿನಗೆ ರಾಜಹಂಸದಾಗ ರಿಸರ್ವೇಶನ್ ಆಗಿಲ್ಲ, ಚಿಂತೆ ಮಾಡಬೇಡ. ಹಲ್ಲೆಲೂಯಾ. ನಿನಗೆ ಟ್ರೈನ್ ಅಲ್ಲಿ ಬುಕಿಂಗ್ ಆಗಿಲ್ಲ, ಚಿಂತೆ ಮಾಡಬೇಡ. ಆದ್ರೆ ಬೈಬಲ್ ಹೇಳ್ತದೆ ಏನಂತ ಓದ್ಮಗ ಕೊನೆಯ ವಚನ, ರಿಸರ್ವ್ಡ್ ಇನ್ ಹೆವೆನ್ ಫಾರ್ ಯು. ಅಂದ್ರೆ ದೇವ್ರು ಹೇಳಿದ, ಮಗ ಇಲ್ಲಿ ರಿಸರ್ವೇಶನ್ ಆಗಿಲ್ಲ, ಬೆಂಕಿಯಲ್ಲಿ ಬರ್ತಾ ಇದೆಯಾ, ಚಿಂತೆ ಮಾಡಬೇಡ, ಬಟ್ ನಿನಗಾಗಿ ಪರಲೋಕದಲ್ಲಿ ಒಂದು ಸೀಟ್ ರಿಸರ್ವ್ ಆಗಿದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಈ ವಚನ ಓದುವಾಗ ಬಹಳ ಸಂತೋಷ. ಇನ್ನ ಬೆಂಕಿಯಲ್ಲಿ ನಾನು ಹೋಗ್ತೇನೆ, ಇಲ್ಲಿ ರಿಸರ್ವೇಶನ್ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಇಲ್ಲಿ ನಮ್ಗೆ ಅಕಾಮಿಡೇಷನ್ ಸಿಕ್ಕಿಲ್ಲ ಅಂದ್ರೂ ಚಿಂತೆ ಇಲ್ಲ, ಬಟ್ ನನ್ನ ದೇವರು ಪರಲೋಕದಲ್ಲಿ ನನಗೆ ಒಂದು ರಿಸರ್ವ್ ಮಾಡಿ ಇಟ್ಟಿದ್ದಾನೆ. ಅದನ್ನೇ ವಚನ ಹೇಳ್ತದೆ, ನೀವು ಯಾವುದಕ್ಕಾಗಿ ಎದುರು ನೋಡ್ಬೇಕಂದ್ರೆ, ಇಲ್ಲಿ ಯಾರು ನನಗೆ ಚೇರ್ ಹಾಕಿಲ್ಲ, ನನಗೆ ಬಸ್ ಬುಕ್ ಮಾಡ್ಲಿಲ್ಲ, ಅಯ್ಯೋ ಹೋದಾಗ ಕಾಣಿಕೆ ಸರಿಯಾಗಿ ಕೊಡ್ಲಿಲ್ಲ, ನೆವರ್, ಅದು ಯಾವುದು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿನಗಾಗಿ ಪರಲೋಕದಲ್ಲಿ ಒಂದು ರಿಸರ್ವೇಶನ್ ಇದೆ. ಹಲ್ಲೆಲೂಯಾ. ನಿನಗಾಗಿ ಪರಲೋಕದಲ್ಲಿ ಒಂದನ್ನ ಇಡಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಅದು ಬಾಧ್ಯತೆ ಉಳ್ಳದ್ದು. ಬಾಧ್ಯತೆ ಅಂದ್ರೆ, ಈಗ ದಿನಕರ ತಮ್ಮನಿಗೆ 1 ಎಕರೆ ಜಮೀನ್ ಇದೆ ಅಂತ ಇಟ್ಕೊಂಡು, ದೀಪು ಬೀದರ್ಲಿ ಅನ್ನ, ತಮ್ಮ ಇಲ್ಲಿ ಅನ್ನ, ಹಾಗಾದ್ರೆ ದೀಪುಗೆ ಅದರಲ್ಲಿ ಬಾಧ್ಯತೆ ಇದೆನಾ? ಇಲ್ಲ. ಅವ ಹಾಸ್ಟೆಲ್ದಾಗ ಅದಲ್ಲ, ಅವ ಊರಿಗೂ 5 ವರ್ಷ ಆದ್ಮೇಲೆ ಬರ್ತಾನ, ಬಾಧ್ಯತೆ ಅದನ್ನ ಇಲ್ಲ. ಯಾಕಿದೆ? ಅವರಿಬ್ರು ಒಬ್ಬ ತಂದ ಮಕ್ಕಳು. ಹಲ್ಲೆಲೂಯಾ. ನನ್ಗೆ ಇಷ್ಟ ಇಲ್ಲ, ದೀಪು ನಿನ್ ನನ್ಗೆ ಬೇಕಾಗಿಲ್ಲ ಅಂತ ದಿನಕ. ಅವಾಗ ಬೇಕಾಗಿಲ್ಲ ಅಂದ್ರು ಬೇಕಂದ್ರೆ ಏನು ಬಾಧ್ಯತೆ ಉಂಟು. ಕಾರಣ ಏನಂದ್ರೆ ಅವರಿಬ್ಬರು ಒಬ್ಬ ತಂದೆಯ ಮಕ್ಕಳು. ಹಲ್ಲೆಲೂಯಾ. ಹಾಗೆ ನಾವು, ನೀವು, ಕ್ರಿಸ್ತನು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಬೈಬಲ್ ಹೇಳುತ್ತದೆ, ಯೇಸು ಕ್ರಿಸ್ತನಿಗೆ ತಂದೆಯಾಗಿರುವ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನ ಕರುಣಿಸಿ, ರಕ್ಷಿಸಿ, ಎಬ್ಬಿಸಲ್ಪಟ್ಟು ತಿರುಗಿ ಜೀವಿಸುವಂತೆ ಮಾಡಿದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತದೆ ಪೇತ್ರನ ಪತ್ರಿಕೆಯಲ್ಲಿ, ನೀವು ಸಹಬಾಧ್ಯತೆಯನ್ನ ಎದುರು ನೋಡುವವರಾಗಿರಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಪರಲೋಕದಲ್ಲಿ ದೇವರ ಬಲಪಾಸದಲ್ಲಿ ಒಂದು ರಿಸರ್ವೇಶನ್ ರೆಡಿ ಆಗಿದ್ರೆ, ನಾನು ವಿಶ್ವಾಸ ಮಾಡ್ತೇನೆ, ಆತನನ್ನ ನಂಬಿ ಆತನ ಮಾರ್ಗದಲ್ಲಿ ನಡೆಯುವ ನನಗೂ ಸಹ ಯೇಸುವಿನ ಬಲಪಾಸದಲ್ಲಿ ಒಂದು ಸೀಟು ರಿಸರ್ವ್ ಆಗಿದೆ. ಹಲ್ಲೆಲೂಯಾ. ನಿಮಗೂ ಆಗಿದೆ ಅಂದ್ರೆ ಒಂದು ಆಮೇಲೆ ಹೇಳ್ಬೋದು. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಅಲ್ಲೇ ರಿಸರ್ವ್ ಆಗಿರುವಾಗ ಇಲ್ಲಿ ರಿಸರ್ವ್ ಬಗ್ಗೆ ಯಾಕೆ ಚಿಂತೆ ಮಾಡೋದು? ಹಲ್ಲೆಲೂಯಾ. ಯಾವಾಗ ನೋಡ್ರೆ ಪಾಸ್ಟರ್ ಬಾಜು ಅವರೇ ಕೂತ್ಕೊಳ್ತಾರೆ, ಕೂತ್ಕೊಳ್ಳಿ ಬಿಡು, ಇನ್ನು ಯೇಸು ಬಾಜು ಕೂತ್ಕೊಳ್ಳೋ ಅಧಿಕಾರ ಉಂಟು. ಹಲ್ಲೆಲೂಯಾ. ಪಾಸ್ಟರ್ ಯಾವಾಗ ಅವ್ರನ್ನೇ ಬಾಜು ಕೂರಿಸ್ಕೊಳ್ತಾರ, ಚಿಂತೆ ಮಾಡ್ಬೇಡ. ನಾವ್ ಯಾರಂಗಿಲ್ಲ, ನಮ್ ಬಾಜು ನೀವೇ ಕೊಡ್ರಿ ಅನ್ನಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, ಹಲ್ಲೆಲೂಯಾ, ನನ್ನ ಪಕ್ಕ ಇವ್ರೇ ಕೊಡ್ಬೇಕು ಹಂಗೇನಾದ್ರು ಮಾಡ್ತೇವ ನಮ್ಮ ಸಭೆಯಲ್ಲಿ? ಇಲ್ಲ, ನನ್ನ ಪಕ್ಕ ದಿನಕರೇ ಕೊಡ್ಲಿ ಅಂತವ, ಯಶೋಣ್ಣನೇ ಕೊಡ್ಲಿ ಅಂತವ? ಇಲ್ಲ. ಪಾಸ್ಟರ್ ಏನಾದ್ರು ಅಂತಾರ? ಇಲ್ಲ, ನನ್ನ ಪಕ್ಕ ಅಶ್ವಿನಿ ಯಾವಾಗ ಕೊಡ್ಬೇಕಂತಾರ? ನಮ್ಗದ್ ಗೊತ್ತಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಬಲಪಾಸದಲ್ಲಿ ಮಗ ನಿನ್ನನ್ನು ಕೂಡಿಸ್ಕೊಡ್, ದೇವರೇ ನಿಮ್ಮನ್ನು ಕೂಡಿಸ್ಕೊಳ್ತಾನ. ಅದ್ರಲ್ಲಿ ನಾವು ತಾರತಮ್ಯ ಮಾಡಬಾರ್ದು. ಬೈಬಲ್ ಹೇಳ್ತದೆ, ನಮ್ಮೆಲ್ಲರಿಗೂ ಕೂಡ ಯೇಸುವಿನ ಪಕ್ಕದಲ್ಲಿ ರಿಸರ್ವ್ ಆಗಿದೆ ಸೀಟ್. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕಾಗಿ ನಾವ್ ಏನ್ ಮಾಡಬಾರ್ದು, ಇಲ್ಲಿರತಕ್ಕಂತ ಸಂಗತಿಗಳನ್ನ ನೋಡದೆ ಆ ಸಹಬಾಧ್ಯತೆಯನ್ನ ನೋಡುವವರಾಗಿ ಓಡಬೇಕು. ಅದಕ್ಕೆ ಬೈಬಲ್ ಹೇಳ್ತಾ, ಆ ಬಾಧ್ಯತೆಯು ನಿನಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಓಕೆ, ಮುಂದೆ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ, ನೋಡ್ರಿ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು, ನೋಡ್ರಿ, ಈಗ ಒಂದು ರಕ್ಷಣೆಯಾಗಿದೆ, ಅಂತ್ಯಕಾಲದಲ್ಲಿ ಒಂದು ರಕ್ಷಣೆ ಉಂಟು. ನಾವು ನೀವು ಯೇಸುವನ್ನ ನಂಬಿದಾಗ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ, ನೀವು ಬರ್ಕೊಳ್ಳಬಹುದು ಬೇಕಾದ್ರೆ, ಈ ವಚನಗಳನ್ನು ನಾನು ಓದಿಸಲ್ಲ, ಬರ್ಕೊಂಡ್ರೆ ಬೇಕಾದ್ರೆ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 1:12 ಹೇಳುತ್ತದೆ. ಏನಂತ ಬೈಬಲ್ ಹೇಳುವಂಥದ್ದು? ಯೇಸು ಸ್ವಾಮಿಯನ್ನ ನಂಬಿದವರು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲ್ಲೆಲೂಯಾ. ಮತ್ತೆ ಇನ್ನ ವಚನಗಳು ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 2:5 ಓದ್ಕೊಳ್ಳೋದಾದ್ರೆ ಬೇಗ ನಾನು ಓದ್ತೇನೆ. ಅಪರಾಧಿಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಇದು ಕೃಪೆಯಿಂದಲೇ ರಕ್ಷಣೆಯನ್ನ ಹೊಂದಿದ್ದೀರಿ. ಯಾಕೋಬ 1:18 ನಾನು ಓದ್ತೇನೆ. ಆತನು ತನ್ನ ಸೂಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನ ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ
ಪ್ರಥಮ ಫಲದಂತಾದೆವು. ಹಲ್ಲೆಲೂಯಾ. ಅಂದ್ರೆ ದೇವರ ಬೋಧನೆಯಿಂದ ನಾವು ಹುಟ್ಟಿದ್ದೇವೆ, ದೇವರ ವಾಕ್ಯದಿಂದ ನಾವು ಹುಟ್ಟಿದ್ದೇವೆ. ನಾವು ಸೃಷ್ಟಿಗಳಲ್ಲಿ ಪ್ರಥಮ ಫಲ. ಹಲ್ಲೆಲೂಯಾ. ಮಾವಿನ ಹಣ್ಣಿಗಿಂತ ಸೇಬಿನ ಹಣ್ಣಿಗಿಂತ ಎಲ್ಲದಕ್ಕಿಂತಲೂ ನಾವೇ ದೇವರಿಗೆ ಪ್ರಥಮ ಫಲವಾಗಿದ್ದೇವೆ. ಓಕೆ, 1 ಯೋಹಾನ 3:9 ನಾನು ಓದ್ತಾ ಇದ್ದೇನೆ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ, ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡಲಾರನು. ಹಲ್ಲೆಲೂಯಾ. ಇನ್ನೊಂದು ವಚನ 1 ಯೋಹಾನದಲ್ಲಿ 4ನೇ ಅಧ್ಯಾಯ 7ನೇ ವಚನ ಕೇಳಿಸ್ಕೊಳ್ತಾ ಹೋಗ್ರಿ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದ ಆಗಿದೆ, ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನ ಬಲ್ಲವನು ಆಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅಲ್ಲಿ ಯಾರ್ಯಾರು ದೇವ್ರ ಮಕ್ಕಳಿದ್ದೀರಿ ಕೈ ಎತ್ತಿ ಒಂದು ಆಮೇಲೆ ನಾನು ದೇವ್ರ ಮಗಳಾಗಿದ್ದೇನೆ, ದೇವ್ರ ಮಗ ಆಗಿದ್ದೇನೆ. ರೈಟ್. ಹಾಗಾದ್ರೆ ದೇವರ ಮಕ್ಕಳು ನಾವು ಆಗಿದ್ರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು. ನನಗೆ ಇವ್ರನ್ನ ಕಂಡ್ರೆ ಆಗಲ್ಲ, ಇವ್ರನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ, ಇವ್ರಂದ್ರೆ ನನಗೆ ಕೋಪ ಬರ್ತದೆ, ಇವ್ರನ್ನ ನಾನು ನೋಡಕ್ ಆಗಲ್ಲ, ಇವ್ರ ಜೊತೆ ನಾನು ಮಾತಾಡಕ್ ಆಗಲ್ಲ. ಇಂಥ ಸ್ವಭಾವ ಇದ್ರೆ ನಾನು ದೇವರಿಂದ ಹುಟ್ಟಿದವನಲ್ಲ. ಬೈಬಲ್ ಹೇಳೋದು, ನಾನು ಹೇಳ್ತಾ ಇಲ್ಲ. ಪ್ರೀತಿಯು ದೇವರಿಂದ ಆಗಿದೆ, ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು. ಹಾಗಾದ್ರೆ ಪ್ರೀತಿ ಮಾಡದವನು ಅವ ಬೇಡಲ್ಲ. ಹಲ್ಲೆಲೂಯಾ. ಪ್ರೀತಿ ಮಾಡುವ ದೇವರಿಂದ ಹುಟ್ಟಿದವ ಅಂದ್ರೆ ಅದರ ಅರ್ಥ ಪ್ರೀತಿ ಮಾಡಲಾರದವ ದೇವರಿಂದ ಹುಟ್ಟಿದವ ವ್ಯಕ್ತಿ ಅಲ್ಲ. ಅದಕ್ಕೆ ಆತನಿಗೆ ಪ್ರೀತಿ ಮಾಡುವ ಮನಸ್ಸಿಲ್ಲ, ಅದಕ್ಕೆ ಆತನಿಗೆ ಕ್ಷಮಿಸುವ ಮನಸ್ಸಿಲ್ಲ. ಬೈಬಲ್ ಹೇಳ್ತದೆ, ದೇವರನ್ನ ಬಲ್ಲವನು ಯಾರಾಗಿದ್ದಾರಂದ್ರೆ ಎಲ್ಲರನ್ನ ಪ್ರೀತಿಸುವ ವ್ಯಕ್ತಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ, ಈ ತರದ ಪ್ರೀತಿಯಲ್ಲಿ ನಾವು ಸಾಕಬೇಕು. ಮನುಷ್ಯರನ್ನ ಪ್ರೀತಿಸುವಂತ ಸ್ವಭಾವದಲ್ಲಿ ನಾವು ಹೋಗುವಾಗ ಬೈಬಲ್ ಹೇಳ್ತದೆ, ಕೊನೆಯ ರಕ್ಷಣೆ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ನನ್ನ ಬಲದಿಂದ ಕಾಯುತ್ತಾನೆ. ಯಾರ ಬಲದಿಂದ ಅಂದ್ರೆ ಯಾರು? ತನ್ನ ಅಂದ್ರೆ ಯಾರು? ದೇವರ ಬಲದಿಂದ. ಹಲ್ಲೆಲೂಯಾ. ಕಡೆ ರಕ್ಷಣೆನ ಹೊಂದಿಕೊಳ್ಳೋದು ನಮ್ಮ ಬಲದಿಂದ ಇಲ್ಲ ಪ್ರೇರೆ. ನಾನು ಬಹಳ ಪ್ರಾಮಾಣಿಕವಾಗಿದ್ದೇನೆ, ನಾನು ಬಹಳ ಟೈಪ್ ಕೊಟ್ಟಿನಿ, ನಾನು ಬಹಳ ಕಾಣಿಕೊಟ್ಟಿನಿ, ನಾನು ದೊಡ್ಡ ಚರ್ಚೆ ನಡೆಸ್ತಾನೆ, ನಾನು ಯಾರಿಗೂ ಕೂಡ ಜಗಳ ಮಾಡಲ್ಲ, ಅದಕ್ಕೆಲ್ಲ ಪ್ರೇರೆ. ಬೈಬಲ್ ಹೇಳ್ತದೆ, ನಂಬಿದ್ದೇವೆ ನಾವು, ನಂಬುವವರಾದ ನಮಗೆ ದೊರೆಯಬೇಕೆಂದು ದೇವರು ತನ್ನ ಬಲದಿಂದ ನಮ್ಮನ್ನು ಕಾಪಾಡ್ತಾನಂತ. ಹಲ್ಲೆಲೂಯಾ. ಒಂದೊಂದ್ಸಾರಿ ಗಿಲ್ಟ್ ಫೀಲ್ ಮಾಡ್ಕೊಳ್ತೇವೆ. ಒಬ್ಬೊಬ್ರು ನೋಡಿ, ನಾ ಬಹಳ ಸುದ್ದಿದ್ದಕ್ಕೆ ಹಿಂಗಿದ್ದೀನಿ, ಅವ್ರು ಹಂಗ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಿನ್ ಕಡೆಯಿಂದಲ್ಲ ನೀನ್ ಹಂಗಿರೋದು, ದೇವ್ರು ನಿನ್ನ ಕಾಯಕತ್ತ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಂಬುವವರಾದ ನಿಮಗೆ ದೊರೆಯಬೇಕೆಂದು, ಏನು ಅಂತ್ಯಕಾಲದ ರಕ್ಷಣೆ ಈ ನನ್ನ ಮಕ್ಕಳಿಗೆ ದೊರೆಯಲೇಬೇಕಂತೇಳಿ ದೇವರು ತನ್ನ ಬಲದಿಂದ ನನ್ನನ್ನ ನಿನ್ನನ್ನ ಕಾಯುತ್ತಾ ಇದ್ದಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಯೆಹೋವನ ಪಟ್ಟಣವನ್ನ ಕಾಯದೇ ಇದ್ರೆ ಕಾವಲುಗಾರನ ವ್ಯರ್ಥ. ಅಲ್ಲಿ ಯಾಕೆ ಗನ್ಮ್ಯಾನ್ ಇದ್ದಿಲ್ಲ, ಮೊನ್ನೆ ಸುಟ್ಟಾದಾಗ ಜೊತೆಯಲ್ಲಿ 2-3 ಇದ್ರು, ಬಹಳ ಜನ ಇದ್ರು ಕೂಡ ಸುಟ್ಟು ಬಿಸಾಕ್ಬಿಟ್ರು. ಕಾರಣ ದೇವರು ಕಾಯುವವರು ಇಲ್ಲದೆ ಹೋದರೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ದೇವರು ನಮ್ಮನ್ನ ಕಾಯುತ್ತಾನೆ. ಹೇಳ್ರಿ, ದೇವರು ನಮ್ಮನ್ನು ಕಾಯುತ್ತಾನೆ. ಓಕೆ, ತಿರುಗಿ ಜೀವಿಸುವುದು. ಹೇಳ್ರಿ ಎಲ್ಲರೂ, ತಿರುಗಿ ಜೀವಿಸುವುದು. ತಿರುಗಿ ಜೀವಿಸಬೇಕು. ಸತ್ತವರಾಗಿದ್ದಂತ ಒಂದು ಸಾರಿ ಏನಾಗ್ತದೆ, ಲಾಜಾರನಿಗೆ ಅಸ್ವಸ್ಥತೆ ಆಗ್ತದೆ, ಲಾಜಾರನಿಗೆ ಆರಾಮಿಲ್ದಾಗ ಆಗ್ತದೆ, ಸಾಯುವ ಪರಿಸ್ಥಿತಿಯಲ್ಲಿ ಬರ್ತಾನೆ. ಬೈಬಲ್ ಅನ್ನು ನೋಡುವಾಗ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯಕ್ಕೆ ನೀವು ಬನ್ರಿ, ಆದ್ರೆ ಓದಿಸ್ತಾನೆ, ಇಲ್ಲಂದ್ರೆ ನಾನು ಹೇಳ್ತೇನೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡುವಾಗ ಲಾಜಾರನಿಗೆ ಮರಣಾವಸ್ಥೆ ಬರ್ತದೆ, ರೋಗದಿಂದ ಆತನ ಬಲಹೀನನಾಗಿದ್ದಾನೆ. ಈ ಸುದ್ದಿ ಏನಾಗ್ತದೆ, ಲಾಜಾರನ ಅಸ್ವಸ್ಥತೆಯಲ್ಲಿ ಇದ್ದಾನೆ ಅಂತ ಯೇಸು ಸ್ವಾಮಿಗೆ ಕೇಳಿಸಿತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೇಳಿ ಬಂದಾಗ ಓಕೆ ಸ್ತೋತ್ರ ಅಂತ ಹೇಳಿ ಯೇಸು ಸ್ವಾಮಿ ಟಪ 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 ಅಂತ ಓಡಿ ಹೋಗಿಲ್ಲ. ಯೇಸು ಸ್ವಾಮಿ 2 ದಿನ, ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಇದ್ದ ಸ್ಥಳದಲ್ಲಿ ಇದ್ದನು. 2 ದಿನದ ನಂತರ ಒಂದು ಕೂಗು ಬರ್ತದೆ, ಲಾಜಾರನು ಇಸ್ ಡೆತ್. ಲಾಜಾರನು ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಹೇಳ್ರಿ, ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಮತ್ತೊಂದು ಸಾರಿ ಹೇಳ್ಬೇಕು, ಏನಾಗೇನ? ಲಾಜಾರ ಸತ್ತೋಗೇನ? ಸುಮ್ಮನೆ ನಟಿಸ್ಲತ್ತಾನ? ಸತ್ತೋಗೇನ? ಓಕೆ, ಸ್ತೋತ್ರ. ಒಂದು ವಚನ ಓದೋಣ. 14ನೇ ವಚನ ಓದ್ಮಗ, 11ನೇ ಅಧ್ಯಾಯ.
ಯೇಸು ಆಗ ಯೇಸು ಸ್ಪಷ್ಟವಾಗಿ 11ನೇ ವಚನ ಓದ್ ಮಗ, 11ನೇ ವಚನದಿಂದ. ಈ ಮಾತುಗಳನ್ನು ಹೇಳಿದ ಈ ಮೇಲೆ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ಅಂದ್ರೆ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನ ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯ. ಯೇಸು ಸ್ವಾಮಿ ಹೋಗುವಾಗ ಹೇಳ್ತಾನೆ, ಲಾಜರನು ನಿದ್ರೆ ಮಾಡ್ತಾ ಇದ್ದಾನಪ್ಪ, ನನ್ನ ಫ್ರೆಂಡ್, ನನ್ನ ಮಿತ್ರನಾದಂತ ಲಾಜರನು ನಿದ್ರೆ ಮಾಡ್ತಾ ಇದ್ದಾನೆ, ಹೋಗಿ ನಾನು ಎಬ್ಬಿಸ್ತೇನೆ ಅಂತ ಹೇಳಿದ್ರು. ಹಲ್ಲೆಲೂಯ. ಅದಕ್ಕೆ ಈ ಶಿಷ್ಯರು ತಿಳ್ಕೊಂಡ್ರು, ಓ ಲಾಜರ್ ಹಂಗಾದ್ರೆ ನಿದ್ದೆ ಸ್ಲೀಪ್ ಅಲ್ಲಿ ಇರ್ಬೇಕು, ಹೋಗಿ ಯೇಸು ಸ್ವಾಮಿ ಎಬ್ಬಿಸ್ತಾನ ಅನ್ಕೊಂಡ್ರೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ ಹಂಗೆ ಅಲ್ಲ, ನಿದ್ರೆ ಮಾಡಕತ್ತಾನ, ಹೋಗಿ ಏಳಿಸ್ತೇನೆ ಅಂತ ಹೇಳುವಾಗ ನಾನು ನೀವು ಅಲ್ಲಿದ್ರು ಕೂಡ ಅದೇ ಅನ್ಕೋತಿದ್ವಿ, ಲಾಜರ್ ಮಕ್ಕಂಡಿರ್ಬೇಕು, ಹೋಗಿ ಎದ್ದಪ್ಪ ಲಾಜರ್ ಅಂದ್ರೆ ಹೇಳ್ತಾನ, ಸಾಮಾನ್ಯವಾದ ವಿಚಾರ. ಮುಂದೆ ಹೋದ್ ಮಗ. ಅದಕ್ಕೆ ಶಿಷ್ಯರು ಸ್ವಾಮಿ ಅವನು ನಿದ್ರೆ ಮಾಡುತ್ತಿದ್ದರೆ, ಅವನು ನಿದ್ರೆ ಮಾಡ್ತಾ ಇದ್ರೆ ಸ್ವಸ್ಥನಾಗುವನು ಅಂದರು. ನಿದ್ರೆ ಮಾಡ್ತಾ ಇದ್ರೆ ಸ್ವಸ್ಥ ಆಗ್ಬಿಡ್ತಾನ ಬಿಡು. ಹಲ್ಲೆಲೂಯ. ಈಗ ನಾನು ನಿಮ್ಮ ಜೊತೆ ಕರೀತೇನೆ, ಬರ್ರಪ್ಪ, ಅಲ್ಲಿ ಯಾರೋ ನಮ್ಮ ಫ್ರೆಂಡ್ ಇದ್ರು, ಸ್ವಲ್ಪ ಮಕ್ಕಳಂತ ಹೋಗಿ ನಾವು ಎಬ್ಸವ ಅಂದ್ರೆ ಏನಂತ್ರಿ, ನಡ್ರಿ ಸರ್ ಮಕ್ಕಳ ಅಂದ್ರೆ ಹೇಳ್ತಾನ ಬಿಡ್ರಿ, ಕಾಮನ್ ಅದು. ಮಕ್ಕಳನ್ನ ಬೇಕಾದ್ರೆ ಕುಟ್ಟಿ ಎಬ್ಸವ, ಇಲ್ಲಾಂದ್ರೆ ಬೈದು ಎಬ್ಸವ, ಏನೋ ಚೀರಿ ಎಬ್ಸವ ಅಂತ ಹೇಳಿ ಅನ್ಬೋದು. ಆದ್ರೆ ಶಿಷ್ಯರು ಹಂಗೆ ಹೇಳಿದ್ರು, ಅವನ್ ನಿದ್ರೆ ಮಾಡ್ತಾ ಇದ್ರೆ ಸ್ವಸ್ಥನಾಗುವನು ಅಂದರು. ಯೇಸು ಅವನ ಮರಣವನ್ನು ಸೂಚಿಸಿ, ನೋಡ್ರಿ, ಅವನ ಮರಣವನ್ನ, ಲಾಜಾರನ ಮರಣವನ್ನ ಸೂಚಿಸಿ ಅದನ್ನು ಹೇಳಿದನು. ಆದರೆ ಅವರು ನಿದ್ರೆ ವಿಶ್ರಾಂತಿಯನ್ನು ಕುರಿತು ಹೇಳುತ್ತಾನೆಂದು ನೆನೆಸಿದರು. ಆಗ ಯೇಸು ಸ್ಪಷ್ಟವಾಗಿ ಅವರಿಗೆ ಸತ್ತು ಹೋದನು. ಅದಕ್ಕೆ ಸ್ಪಷ್ಟವಾಗಿ ಹೇಳುತ್ತಾನೆ, ನಿದ್ರೆ ಮಾಡ್ತಾ ಇಲ್ಲಪ್ಪ, ಅದು ಸತ್ತೋಗ್ಯಾನ. ಹಲ್ಲೆಲೂಯ. ನೋಡ್ರಿ, ದೇವರ ದೃಷ್ಟಿ ಗಮನಿಸ್ರಿ, ಯೇಸು ಸ್ವಾಮಿಗೆ ಲಾಜಾರನ್ ಸತ್ತೋಗ್ಯಾನ ಅಂತ ಗೊತ್ತು. ನಿಮ್ಮ ಮಾತುಗಳು ಬದಲಾಗಬೇಕು, ನನ್ನ ಮಾತು ಬದಲಾಗಬೇಕು. ಲಾಜಾರನ ಸತ್ತೋಗ್ಯಾನ ಅಂತ ಬಂದ್ರು ಕೂಡ ಮೊದಲು ಆತನ ಹೇಳಿದ್ದೇನಂದ್ರೆ, ಯೇಸು ಸ್ವಾಮಿಯ ವಿಶ್ವಾಸ ಲಾಜಾರನ ಸತ್ತೋಗ್ಯಾನ ಅಂತ ಜನರ ನಂಬಿಕೆ, ಸತ್ಯ ಹೋಗ್ಯಾನ. ಆದ್ರೂ ಕೂಡ ಯೇಸು ಸ್ವಾಮಿ ಹೇಳಿದ್ದು, ಲಾಜಾರನ್ ನಿದ್ರೆ ಮಾಡ್ತಾ ಇದ್ದಾನೆ, ಆತನನ್ನು ಎಬ್ಬಿಸೋಣ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಸತ್ತೋಗಿರೋ ವ್ಯಕ್ತಿಯನ್ನ ಯೇಸು ಸ್ವಾಮಿ ನಿದ್ರೆ ಮಾಡತಾನಂತ ನಂಬಿದ್ರು. ಹಾಗಾದ್ರೆ ನಾವು ನೀವು ಯೇಸುವನ್ನ ನಂಬಿರುವವರು, ಒಂದು ಸಣ್ಣ ರೋಗ ಇದೆ ಅಂದ ತಕ್ಷಣ ರೋಗ ಸೌಖ್ಯವಾಗ್ತದಂತ ನಂಬೋಕ್ಕಿಂತ ಈ ರೋಗ ಬಂದವರು ಯಾರು ಬದುಕಲ್ಲ. ಹಲ್ಲೆಲೂಯ. ರೋಗ ಬಂದದ, ಇನ್ನ ಡಾಕ್ಟರ್ ಹೇಳಿಲ್ಲ, ಆ ರೋಗ ಹೇಳಿಲ್ಲ, ನಾನು ಹೋಗಲ್ಲ ಅಂತ ಹೇಳಿಲ್ಲ, ನಾವೇ ಹೇಳ್ತೀವಿ ಏನಂತ, ಈ ರೋಗ ಬಂದವರು ಬದುಕೋದು ಬಹಳ ಡೌಟ್ ರೀ. 100 ಜನದಾಗ ಬಂದ್ರೆ ನಮ್ಮ ಶಾರುಖ್ ಖಾನ್ ಅವ್ರಿಗೆ ಆರಾಮಿದ್ದಿಲ್ಲ, ಅವಾಗ ಹೇಳ್ತಾ ಇದ್ರು, ಅವ್ರು ಹೇಳ್ತಾರೆ, ಇದು ಬಂದ್ರೆ ಬಹಳ ಕಷ್ಟ, ಇದು 1000 ಜನಕ್ಕೆ ಒಂದು ಬರ್ತು ಅಂತ, ಹಂಗಾಗಿ ಬಹಳ ಕಷ್ಟ ಅಂತ. ಹೌದು, ಬಹಳ ಕಷ್ಟ ಇದ್ದಿರ್ಬೇಕು, ವೈದ್ಯರಿಗೆ ಕಷ್ಟ ಇದ್ದಿರ್ಬೇಕು, ಆ ರೋಗಕ್ಕೂ ಕಷ್ಟ ಇದ್ದಿರ್ಬೋದು. ಅದು ನಾನು ಯೇಸುವಿಗೆ ಕಷ್ಟ ಇಲ್ಲ, ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ವಿ, ಕುಟುಂಬದವ್ರು ವಿಶ್ವಾಸ ಮಾಡಿದ್ರು, ಇವತ್ತು ಎದ್ದೆ ಆರಾಮಾಗಿ ಡ್ಯೂಟಿಗೆ ಹೋಗ್ಲತ್ತಾರ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಸಮಸ್ಯೆಯನ್ನ ಸಮಸ್ಯೆ ಹಾಗೆ ನೋಡಬಾರ್ದು. ಫಸ್ಟ್ ಆಫ್ ಆಲ್ ನಾವು ದೇವ್ರ ಮಕ್ಕಳು, ಆ ಸಮಸ್ಯೆನ ನಾವೇನ್ ಮಾಡ್ತೇವೆ, ದೊಡ್ಡದಾಗಿ ಬೇರೆ ನೋಡ್ತೇವೆ. ಯೇಸು ಸ್ವಾಮಿ ಹೇಳ್ತಾನೆ, ಲಾಜರ್ ನಿದ್ದೆ ಮಾಡ್ತಾ ಇದ್ದಾನೆ, ಅದಕ್ಕೆ ಇವ್ರು ಅಂದ್ರೆ ನಿದ್ದೆ ಮಾಡ್ತಾ ಇದ್ದಾರೆ, ಎಬ್ಬಿಸೋಣ ಅಂತ. ಇದಕ್ಕೆ ಇವ್ರಿಗೆ ಅರ್ಥ ಆಗಿಲ್ಲ ಅಂತೇಳಿ ಯೇಸು ಸ್ವಾಮಿ ಈಗ ಹೇಳ್ತಾರ, ಇವ್ರಿಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಲಾಜರ್ನ ಏನಾಗೇನ, ಸತ್ತು ಹೋದನು. ಓದ್ ಮಗ. ಸತ್ತು ಹೋದನು ಮತ್ತು ನಾನು ಅಲ್ಲಿ ಇಲ್ಲದೆ ಇದ್ದದ್ದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ. ನೋಡ್ರಿ, ಈ ವಚನಗಳನ್ನ ಚೆನ್ನಾಗಿ ಓದ್ಬೇಕು. ನಾನು ಹೆಂಗೆ ಓದ್ತಾ ಇದ್ದೆ, ಲಾಜರ ಸತ್ತೋಗ್ಯಾನ, ಅಲ್ಲಿ ಒಬ್ಬ ಸ್ನೇಹಿತ. ಈಗ ಯೇಸು ಸ್ವಾಮಿ ಅಲ್ಲಿಲ್ಲ, ಬೇರೆ ಊರಾಗ ಅದಾರ. ಬೇರೆ ಊರಾಗ ಬೇರೆ ಶಿಷ್ಯರೆಲ್ಲ ಅದಾರ, 12 ಮಂದಿ ಅದಾರ. ಇವ್ರ ಜೊತೆಗೆ ಇರುವಾಗ ಲಾಜರನ ಸತ್ತೋಗ್ಯಾನ. ಅದಕ್ಕೆ ನಾನು ಆ ಸ್ಥಳದಲ್ಲಿ ಇಲ್ಲದೆ ಇರುವುದಕ್ಕೆ ನಿಮ್ಮ ಪರವಾಗಿ ನನಗೆ ಸಂತೋಷ ಅಂತ. ಇದರ ಮಾತಿನ ಅರ್ಥ ತಿಳ್ಕೊಳ್ಬೇಕು. ಹಲ್ಲೆಲೂಯ. ನೋಡ್ರಿ, ಶಿಷ್ಯರಿಗೆ ಹೆಂಗ ಅನ್ಸಿರ್ಬೇಕು, ಅಲ್ಲ ಸತ್ತೋಗಿರೋ ಲಾಜರನ್ನು ನೀನು ಆ ಊರಾಗಿಲ್ಲ, ಅದಕ್ಕೆ ನಮ್ಗೋಸ್ಕರ ಯಾಕೆ ನೀನು ಸಂತೋಷ ಪಡ್ತೀವಿ, ನಮ್ಗೂ ಏನ್ ಸಂಬಂಧ ಅನಿಸ್ತದೆ ಇಲ್ಲ. ಬೈಬಲ್ ಹಂಗೆ ಎಷ್ಟೋ ಹೇಳ್ತಾರ, ನಾನು ಆ ಊರಲ್ಲಿ ಇಲ್ಲದೆ ಇರುವುದಕ್ಕೆ ನಿಮ್ಮ ನಿಮಿತ್ತ ಸಂತೋಷ ಪಡುತ್ತೇನೆ. ಯಾಕೆಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು. ಆದರೆ ಅವನ ಬಳಿಗೆ ಹೋಗೋಣ ಎಂದು ಹೇಳಿದನು. ನೋಡ್ರಿ, ಈಗ ನಾನು ಆ ಯೇಸು ಸ್ವಾಮಿ ಅರ್ಥ ಏನು ಗೊತ್ತಾ, ಹೋದಾಗ ಮರಿಯಳು ಒಂದು ಮಾತು ಹೇಳ್ತಾಳ ಮುಂದೆ ಸ್ಟೋರಿಯಲ್ಲಿ. ಯೇಸು ಸ್ವಾಮಿ ಹೋದ ತಕ್ಷಣ
ನನ್ನ ತಮ್ಮನು ಸತ್ತು ಹೋಗಿದ್ದಾನೆ, ಯೇಸು ಸ್ವಾಮಿ ನೀನೇನಾದ್ರೂ ಇಲ್ಲಿದ್ದಿದ್ದರೆ ನನ್ನ ತಮ್ಮ ಸಾಯುತ್ತಿರಲಿಲ್ಲ ಅಂತ ಹೇಳ್ತಾನ. ಅದಕ್ಕೆ ಯೇಸು ಸ್ವಾಮಿಗೆ ಅದು ಗೊತ್ತು, ನಾನು ಅಲ್ಲಿದ್ರೆ ಅವ್ರು ಸಾಯಂಗಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನ, 2 ದಿನ ಸ್ವಸ್ಥತೆ ಆಗಿದ್ದಾಗೆ ಹೋಗ್ಬಿಟ್ಟಿದ್ರೆ ಹಾಗೆ ಗುಣ ಆಗ್ತಿದ್ರೆ ಲಾಜಾರನು. ಆದ್ರೆ ಯೇಸು ಸ್ವಾಮಿ ಹೋಗಿಲ್ಲ. ಯಾಕೆ ಗೊತ್ತಾ? ಲಾಜಾರ ಸಾಯ್ಲಿ ಪರವಾಗಿಲ್ಲ, ಹಲ್ಲೆಲೂಯಾ, ಲಾಜಾರ ಪೂರ್ತಿ ಡೆತ್ ಆಗ್ಲಿ, ನನ್ನ ದೇವರು ಬದುಕಿಸ್ಲಿಕ್ಕೆ ಶಕ್ತ ಅಂತ ಯೇಸು ಸ್ವಾಮಿಗೆ ಗೊತ್ತು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಅಲ್ಲಿಗೆ ಹೋಗೋಣ ನಡೀರಿ. ಅಲ್ಲಿ ಹೋಗುವಾಗ ಏನಾಗ್ತದೆ? ನೀವು ನಂಬುವುದಕ್ಕೆ ಇದು ಮಾರ್ಗ. ಅಂದ್ರೆ ಜೊತೆಗಿರೋ ಶಿಷ್ಯರಿಗೆ ಇನ್ನ ಗೊತ್ತಾಗಿಲ್ಲ, ಸತ್ತೋಗಿದ್ರು ಕೂಡ ಎಬ್ಬಿಸಲ್ಪಡುವನಂತ ನಂಬಿಕೆ ಇಲ್ಲ. ಯೇಸು ಸ್ವಾಮಿ ಜೊತೆಗೆ ಯಾರ? ಚೆನ್ನಾಗಿ ಎಚ್ಚರವಾಗಿರ್ಬೇಕು. ಯಾರ ಜೊತೆ ಅವರೆಲ್ಲ? ಯೇಸು ಸ್ವಾಮಿ ಜೊತೆಗೆ ಯಾರ? ಆದ್ರೆ ಯೇಸು ಸ್ವಾಮಿ ಜೊತೆಗೆ ಇವರ ನಂಬಿಕೆ ಎಲ್ಲಿವರೆಗಿದೆ ಅಂದ್ರೆ, ಒಬ್ಬ ಮನುಷ್ಯ ನಿದ್ರೆ ಮಾಡ್ತಾ ಇದ್ರೆ ಎಬ್ಬಿಸ್ಬೋದು, ಆದ್ರೆ ಸತ್ತೋಗಿದ್ರೆ ಎಬ್ಸಕ್ಕಾಗಲ್ಲ ಅನ್ನೋ ವಿಶ್ವಾಸದಲ್ಲಿ ಅದರ. ಅದಕ್ಕೆ ಯೇಸು ಸ್ವಾಮಿ ನಿಮ್ಮ ನಿಮಿತ್ತವಾಗಿ ನನಗೆ ಸಂತೋಷ, ನಡೀರಿ ಹೋಗವ ಅಂತ ಹೇಳಿ ಈಗ ಲಾಜಾರನ ಬಳಿಗೆ ಕರ್ಕೊಂಡು ಹೋಗ್ತಾರ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, 23ನೇ ವಚನ. ನಿನ್ನ ತಮ್ಮನು ಎದ್ದು ಬರುವೆನೆಂದು ಹೇಳಿದನು. ಯೇಸು ಸ್ವಾಮಿ ಮರಿಯಳಿಗೆ ನೋಡಿ ಹೇಳ್ತಾನೆ, ಮಾರ್ತಳು ಮತ್ತು ಮರಿಯಳನ್ನ ನೋಡಿ ಅವರು ಹೇಳುವಂತದ್ದು, ಯೇಸು ಆಕೆಗೆ ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮುಂದೆ ಮಾರ್ತಳು ಸತ್ತವರಿಗೆ ಕಡೆ ದಿನದಲ್ಲಿ, ಚೆನ್ನಾಗಿ ಗಮನಿಸಿ, ಮಾರ್ತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದನು. ಅಕ್ಕ ಸ್ವಂತ ಅಕ್ಕ ಹೋಗಿ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ ತಮ್ಮ ಎದ್ದು ಬರ್ತಾನ ಅಂತ ಹೇಳಿದ್ರೆ ಈಗ ಕೂಡ ಬೈಬಲ್, ಹೌದು ಸ್ವಾಮಿ ನನಗೆ ಗೊತ್ತು, ಸತ್ತವರೆಲ್ಲ 2ನೇ ಬರವಣಿಗೆಯಲ್ಲಿ ಎದ್ದು ಬರ್ತಾರ ಅಂತ ಗೊತ್ತು, ಆವತ್ತು ನನ್ನ ತಮ್ಮ ಎದ್ದು ಬರ್ತಾನೆ. ಅದ್ರ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ ಇವತ್ತೇ ಎದ್ದು ಬರ್ತಾನ. ಹಲ್ಲೆಲೂಯಾ. ಕೆಲವ್ರಿಗೆ ಆಶೀರ್ವಾದ ಮಾಡುವಾಗ ಹೆಂಗಿರ್ತದಂದ್ರೆ, ದೇವರು ನನ್ನ ಸೇವೆಗೆ ಕರ್ತ ನಾನು ಬ್ಲಸ್ ಮಾಡ್ತಾನಂದ್ರೆ ಕರ್ತಿರ್ಬೇಕಾದ್ರೆ ಯಾಗಾರ ಉಪಯೋಗ ಆಗ್ತಿರ್ಬೇಕೇನೋ. ಹಲ್ಲೆಲೂಯಾ. ದೇವರು ನಿನ್ನ ಪರಿಶುದ್ಧ ಮಾಡೇನ, ಹೌದು ಪರಿಶುದ್ಧ ಮಾಡೇನ, ದಿನ ಸ್ವಲ್ಪ ಆಯ್ತಿರ್ಬೇಕೇನೋ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಹಂಗಿಲ್ಲ, ದೇವರು ಹೇಳೇನಂದ್ರೆ ಇಮಿಡಿಯೇಟ್ಲಿ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಓದ್ ಮಗ. ಯೇಸು ಆಕೆಗೆ ನಾನೇ ಪುನರುತ್ಥಾನವು. ನೋಡಿ, ಯೇಸು ಆಕೆಗೆ ಹೇಳ್ತಾ ಇದ್ದಾನೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನ ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಒಂದು ವಚನ ದೇವರ ವಾಕ್ಯ ಹೇಳ್ತದೆ, ನಂಬಿದವನೇನಾದ್ರೂ ಸತ್ತೋಗಿದ್ರೆ ಅವನ ರೀಬರ್ತ್ ಅಂದ್ರೆ ಹೊಸದಾಗಿ ತಿರುಗಿ ಹುಟ್ಟುವನು. ಹಲ್ಲೆಲೂಯಾ. ಅಂದ್ರೆ ಎದ್ದು ಬರುವನು, ತಿರುಗಿ ಜೀವಿಸುವನು. ಮುಂದೆ ಇದನ್ನು ನಂಬುತ್ತೀಯಾ? ಹಲ್ಲೆಲೂಯಾ. ನಂಬಿರುವ ವ್ಯಕ್ತಿ ಸತ್ತೋಗಿದ್ರೆ ಆತನ ಎದ್ದು ಬರುವನು, ಅಥವಾ ನಂಬುತ್ತಾ ಬದುಕಿರುವವನು ಯಾವತ್ತು ಸಾಯುವುದಿಲ್ಲ ಅಂತ ಹೇಳಿ ಇದನ್ನ ನಂಬುತ್ತೀಯಾ? ಹಲ್ಲೆಲೂಯಾ. ನಾನ್ ಕೇಳ್ತೇನೆ, ಇದನ್ನ ನಂಬುತ್ತೀರಾ? ಎಷ್ಟನವ್ರು ಆಮೇಲೆ ಗಟ್ಟಿಯಾಗಿ ಹೇಳ್ಬೋದು, ಇದನ್ನ ಈ ವಾಕ್ಯ ನಂಬುತ್ತೀರಾ? ಒಂದು ಸಾರಿ ನಮ್ಮ ಪಾಸ್ಟರ್ ಶ್ರೀನೇಣ ಅದ್ಭುತವಾದ ಸೇವಕರು, ನಮ್ಮನ್ನೆಲ್ಲ ಅವರೇ ನಡೆಸ್ತಾ ಇರುವಂತವ್ರು, ಅಂದ್ರೆ ಸೇವೆಯ ಮಾರ್ಗದರ್ಶನದಲ್ಲಿ ಸ್ತೋತ್ರ, ಅವರೆಲ್ಲರ ತರಬೇತಿಗಳಲ್ಲಿ ನಾವು ಬೆಳೆದಿದ್ದೇವೆ. ಅವರು ಮತ್ತೆ ರಾಮಬಾಬು ಪಾಸ್ಟರ್ ಇಬ್ರು ಬಹಳ ಕ್ಲೋಸ್. ಯಾಕಂದ್ರೆ ನಮ್ಮ ಶ್ರೀನೇಣ ಅವರ ಆತ್ಮಿಕ ತಂದೆ ರಾಮಬಾಬು ಪಾಸ್ಟರ್ ಬೆಂಗಳೂರು. ಅವ್ರು ಒಂದ್ಸಾರಿ ಭೇಟಿ ಆದಾಗ ನಮ್ಮ ಪಾಸ್ಟರ್ ಶ್ರೀನೇಣ ಕೇಳಿದ್ರಂತ, ರಾಮಬಾಬು ಹತ್ರ, ನೀನು ಸ್ಟೇಜ್ ಮೇಲೆಲ್ಲ ಪ್ರಸಂಗ ಮಾಡುವಾಗ ವಾಕ್ಯ ಹೇಳುವಾಗ ಯಾರ್ಯಾರ ಕಿವುಡ್ರಿದ್ರಿ ಅಂತ ಕೇಳ್ತಾರೆ ರಾಮಬಾಬಣ್ಣ ಸ್ಟೈಲ್ ಹಂಗೆ. ಕಿವುಡ್ರಿ ಯಾರಾದ್ರೂ ಇದ್ರೆ ಇಲ್ಲಿ ಬರ್ರಿ ಅಂತ ಕರಿತೀವಿ, ಕುಂಟ್ರಿ ಯಾರಾದ್ರೂ ಇದ್ರೆ ಇಲ್ಲಿ ಬರ್ರಿ ಅಂತ ಕರಿತೀವಿ, ಕುಡ್ರಿ ಯಾರಾದ್ರೂ ಇಲ್ಲಿ ಬರ್ರಿ ಅಂತ ಹೇಳಿ ಕರೆದು ಪ್ರಾರ್ಥನೆ ಮಾಡ್ತೀಯಲ್ಲ, ಕಿವಿ ಬರ್ತಂತೇಳಿ ಎಲ್ಲಿಂದ ಬರ್ತದೆ ನಿಮಗೆ ಅಂತ ಧೈರ್ಯ ಅಂತ ಕೇಳಿದ್ರು. ಹಲ್ಲೆಲೂಯಾ. ಇಬ್ರು ಸೇವಕರೇ, ಆತ್ಮೀಯ ಸ್ಪಿರಿಚುವಲ್ ವಾರ್ ಇರುವವರು, ಅಂದ್ರೆ ಚೆನ್ನಾಗಿ ಆತ್ಮಿಕವಾಗಿ ಹೋರಾಟ ಮಾಡತಕ್ಕಂಥ ವ್ಯಕ್ತಿಗಳು. ಕೇಳಿದಾಗ ರಾಮಬಾಬಣ್ಣ ಒಂದು ಮಾತು ಹೇಳಿದ್ರು, ಎಲ್ಲರೂ ಬೈಬಲ್ ಅನ್ನ ಓದ್ತಾರ. ಏನ್ ಮಾಡ್ತಾರ? ಬೈಬಲ್ ಅನ್ನ ಎಲ್ಲರೂ ಬೈಬಲ್ ಅನ್ನ ಓದ್ತಾರ, ಎಲ್ಲರೂ ಬೈಬಲ್ ಅನ್ನ ತಿಳ್ಕೊಳ್ತಾರ. ಎಲ್ಲರೂ ಬೈಬಲ್ ಅನ್ನ ತಿಳ್ಕೊಳ್ತಾರ. ಅದನ್ನ ನಾನ್ ಹಂಗಲ್ಲ, ಬೈಬಲ್ ಅನ್ನ ನಂಬುತ್ತೇನೆ ಅಂದ್ರೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ವರ್ಡು? ಅವ್ರ ಬೈಬಲ್ ಅನ್ನ ಏನ್ ಮಾಡ್ತಾರ? ಓದೋದು ಮಾತ್ರ ಅಲ್ಲ, ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಈ ಸತ್ಯವೇದವನ್ನ ವಿಶ್ವಾಸ ನಂಬುತ್ತಾರಂತ. ಅದಕ್ಕೆ ಅವ್ರು ಹೇಳಿದ್ರಂತ, ಇದರಲ್ಲಿ
ದೇವರ ವಾಕ್ಯ ಹೇಳ್ತದೆ, ನಾನು ಮಾಡಿದ ಮಹತ್ತಾದ ಕಾರ್ಯಗಳನ್ನ ನೀವು ಮಾಡುವಿರಿ ಅಂತ ಹೇಳದ ವಚನ ಅಂದ್ರೆ ನಾನು ಅದನ್ನ ನಂಬುತ್ತೇನೆ, ನಾನು ನಂಬಿನಿ. ಅದಕ್ಕೆ ನಾನು ಏನ್ ಮಾಡ್ತೇನೆ, ಕಿವುಡ ಇದ್ರೆ ಪಾಪ ಇಲ್ಲ ಅಂತ ಹೇಳಿ ಕರೀತಾನೆ. ನಾನು ಈ ವಾಕ್ಯನ ನಂಬಿದ್ದೇನೆ, ಆ ನಂಬಿಕೆ ನಾನು ಜಪ ಮಾಡ್ತಾನೆ, ದೇವರು ಸ್ವಸ್ಥತೆ ಕೊಡ್ತಾನೆ. ಬಹಳ ಸಿಂಪಲ್. ವಾಕ್ಯ ಇರೋದು ಓದಕ್ಕೆ ಮಾತ್ರ ಅಲ್ಲ, ಇದು ಕೇಳಿಸ್ಕೊಳಕ್ ಮಾತ್ರ ಅಲ್ಲ, ತಿಳ್ಕೊಳಕ್ ಮಾತ್ರನೂ ಅಲ್ಲ, ಇದು ನಂಬಕ್ಕಿರೋದು. ಹಲ್ಲೆಲೂಯಾ. ನಂಬುವವರ ಜೀವಿತದಲ್ಲಿ ಏನಾಗ್ತದೆ, ಕಾರ್ಯ ಆಗ್ತದೆ. ಅದಕ್ಕೆ ನಮ್ಮ ಶ್ರೀಜ್ಞಾನ ಹೇಳ್ತಾ ಇದ್ರು, ಬೈಬಲ್ ಹೇಳ್ತದೆ, ಲೋಕದ ಕಟ್ಟ ಕಡೆವರೆಗೆ ಹೋಗ್ರಿ, ನಮ್ಮನ್ನ ಏನ್ ಮಾಡ್ರಿ, ಅವರಿಗೆ ಸುವಾರ್ತೆಯನ್ನ ಸಾರಿರಿ, ಶಿಷ್ಯರನ್ನಾಗಿ ಮಾಡಿರಿ, ಅವರ ಉಪದೇಶ ಮಾಡುವ ಹಾಗೆ ಮಾಡಿ ಸಭೆಗಳನ್ನ ಸ್ಥಾಪಿಸ್ರಿ ಅಂತ ಬೈಬಲ್ ಹೇಳ್ತದ. ಅದಕ್ಕೆ ಅವ್ರು ಹೇಳಿದ್ರು, ನೀನ್ ಹೆಂಗೆ ಕಿವಿ ಬರ್ತಂತ ನಂಬಿ ಅಲ್ಲ, ಹಂಗೆ ನಾನು ಕೂಡ ಈ ವಾಕ್ಯವನ್ನ ನಂಬಿದ್ದೇನೆ, ಅದಕ್ಕೆ ನಾನು ಆ ನಂಬಿಕೆಯಲ್ಲಿ ಸಾವಿರಾರು ಸಭೆಗಳನ್ನು ಸ್ಥಾಪಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅವರಿಬ್ಬರು ಆತ್ಮಿಕ ಮನುಷ್ಯರು ಇದರಲ್ಲಿ ಇರತಕ್ಕಂತ ಮಾತುಗಳನ್ನ ನಂಬಿದ್ರು. ಒಬ್ಬ ಕಿವುಡರಿಗೆ ಕಿವಿ ಕೊಡ್ತಾ ಇದ್ರೆ, ಮತ್ತೊಬ್ಬರು ಏನ್ ಮಾಡ್ತಾರೆ, ಸಭೆಗಳ ಮೇಲೆ ಸಭೆಯನ್ನ ಸ್ಥಾಪಿಸ್ತಾ ಇದ್ದಾರೆ. ನಾನು ಹೇಳ್ತೇನೆ, ನೀವು ಕೂಡ ಈ ಬೈಬಲ್ ಓದ್ತಾ ಇದ್ದೇವೆ, ಕೇಳಿಸ್ಕೊಳ್ತಾ ಇದ್ದೇವೆ, ತಿಳ್ಕೊಳ್ತಾ ಇದ್ದೇವೆ. ಹಾಗಾದ್ರೆ ಈ ಬೈಬಲ್ ಅಲ್ಲಿ ನೀನ್ ಏನನ್ನ ನಂಬಿದಿ? ಹಲ್ಲೆಲೂಯಾ. ಈ ಬೈಬಲ್ ಅನ್ನ ಏನ್ ನಂಬಿದೆ? ಬೈಬಲ್ ಹೇಳ್ತದೆ, ವಾಕ್ಯ ಹೇಳ್ತಾ ಇದೆ, ಸತ್ತವನು ಬದುಕುವನು, ಬದುಕುತ್ತಾ ನಂಬುವವನು ಸಾಯುವುದಿಲ್ಲ. ಹಾಗಾದ್ರೆ ನಾವೆಲ್ಲರೂ ಬದುಕಿದ್ದೇವೆ, ಬದುಕಿ ಯೇಸು ಸ್ವಾಮಿನ ನಂಬಿದ ಮೇಲೆ ಸಾಯುತ್ತೇವೆ ಅಂತ ಯಾಕೆ ನಮ್ಮ ಮನಸ್ಸಲ್ಲಿ ಇದೆ? ಹಲ್ಲೆಲೂಯಾ. ನಾವು ಸತ್ತ ಬಿಡ್ತೇವೆ, ಹಿಂಗಾಗ್ಬಿಟ್ರೆ ನಾನು ಸತ್ತ ಬಿಡ್ತೇನೆ, ಇದು ತಾಳಕ್ಕಾಗಲ್ಲ, ನಾನು ಸತ್ತ ಬಿಡ್ತೇನೆ. ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿನ ನಂಬಿದವರು ಸಾಯಲ್ಲ ಅಂತ. ಇದು ವಚನ ಕೇಳಕ್ ಅದನ್ನ, ನಂಬಕ್ ಅದನ್ನ. ನಂಬಿದ ಮೇಲೆ ನಿನಗೆ ಯಾಕೆ ಭಯ, ನಾನು ಸತ್ತೋಗ್ಬಿಡ್ತೇನಂತ? ಹಲ್ಲೆಲೂಯಾ. ಅಂದ್ರೆ ಅರ್ಥ ಓದಿವಿ ಅಷ್ಟೇ ಅಲ್ಲ, ಬೈಬಲ್ ಏನ್ ಮಾಡಿವಿ, ಓದಿದ್ದೇವೆ ಅಷ್ಟೇ, ಕೇಳಿಸ್ಕೊಂಡಿದ್ದೇವೆ, ತಿಳ್ಕೊಂಡು ಇದ್ದೇವೆ, ಅದನ್ನ ನಂಬಿಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕೆ ಮರಿಯಳಿಗೆ ದೇವ್ರ ಮಾತಾಡಿಗೆ ಕೇಳ್ತಾ ಇದ್ದಾನೆ, ದೇವ ಯೇಸು ಸ್ವಾಮಿ ನಂಬುತ್ತೀಯಾ? ಹಲ್ಲೆಲೂಯಾ. ಹೋಗ್ ಮಗ ಮುಂದೆ, ನಿಮ್ಮ ಮನಸ್ಸನ್ನು ನೀವು ತಿಳ್ಕೊಳ್ತಾ ಹೋಗ್ರಿ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ ತಡ ಮಾಡಿ 1 ಗಂಟೆ ಯೋಚನೆ ಮಾಡಿ ಮನೆಗೆ ಹೋಗಿ ಕೇಳ್ಕೊಂಡ್ ಬರ್ತಾಂದಲ್ಲ, ಇಲ್ಲ, ಏನಂದಳು? ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ವಿತಿನ್ ಸೆಕೆಂಡ್ ಅಲ್ಲಿ ಹೇಳ್ತಾಳೆ, ನೀನೇ ಬರಬೇಕಾದ ರಕ್ಷಕನಂತೇಳಿ ನಾನು ನಂಬಿದ್ದೇನೆ ಅಂತ ಹೇಳಿದಳು. ಮುಂದೆ ಇದನ್ನು ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಕರ್ಕೊಂಡು ಬಂದಳು. 40ನೇ ವಚನಕ್ಕೆ ಬರವ ಟೈಮ್ ಇಲ್ಲ, ಅವ್ರ ಕಥೆ ಎಲ್ಲ ನೋಡಕ. ನೀನು ನಂಬಿದರೆ, ಆಯ್ತು, ನಂಬಿದ್ದೇನೆ ಅಂತ ಹೇಳಿದ್ರು. ಈಗ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಯಾರು ನಂಬಿದ್ರೆ? ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣಬೇಕು. ನಾನು ಬೈಬಲ್ ಅಲ್ಲಿ ಕೇಸರಿ ಬಣ್ಣದಲ್ಲಿ ಬರದೆ ಅಂಡರ್ಲೈನ್ ಮಾಡ್ಬಿಟ್ಟಿನ ಕಾರಣ ಏನು ಗೊತ್ತಾ? ನಾನು ನಂಬುತ್ತೇನೆ, ನಾನು ದೇವರ ಮಹಿಮೆ ಕಾಣಬೇಕು. ಹಲ್ಲೆಲೂಯಾ. ನಾನು ನಂಬುತ್ತೇನೆ, ದೇವರ ಮಹಿಮೆಯನ್ನ ಕಾಣಬೇಕು. ಬೈಬಲ್ ಹೇಳ್ತದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಕಲ್ಲನ್ನು ತೆಗೆದು ಹಾಕಿ, ಗಮನಿಸ್ರಿ, ಆಗ ಸತ್ತು ಹೋಗಿರುವಂತ ಲಾಜಾರನನ್ನ ಮುಚ್ಚಿಟ್ಟ ಸಮಾಧಿಯ ಕಲ್ಲನ್ನ ತೆಗೆದು ಹಾಕಿರಿ. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ಮೊದಲು ಏನ್ ತೆಗೆದ್ರು? ಮುಚ್ಚಾಕಲ್ಪಟ್ಟಿದ್ದಂತ ಕಲ್ಲನ್ನ ತೆಗೆಯಲ್ಪಟ್ಟು, ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನ ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಪ್ರಾರ್ಥನೆ ಯಾವಾಗ ಮಾಡಿದ್ರು? ಯೇಸು ಸ್ವಾಮಿ ಪ್ರಾರ್ಥನೆ ಯಾವಾಗ ಮಾಡ್ಯಾರ? ಇಷ್ಟೊತ್ತು ಏನ್ ಮಾಡ್ರ? ಮಾತಾಡ್ರ, ಕಮ್ಯುನಿಕೇಶನ್ ಆಗಿದೆ. ನೀನ್ ನಂಬುತ್ತೀಯಾ? ನೀನ್ ನಂಬುದ್ರೆ ದೇವ್ರ ಮಹಿಮೆ ಕಾಣ್ತೀಯಾ ಅಂತ ಹೇಳಿ ಆ ಕಲ್ಲು ತೆಗೆದಾಕ್ರೆ ಅಂದ್ರು. ಕಲ್ಲು ತೆಗೆದಾಕಿದ್ಮೇಲೆ ಅವ್ರು ಹೇಳ್ತಾ ಇರೋದು ನೋಡ್ರಿ, ನೀನು ನನ್ನ ಪ್ರಾರ್ಥನೆಯನ್ನ ಕೇಳಿದ್ದಕ್ಕೆ. ಪ್ರಾರ್ಥನೆ ಆದ್ರೆ ಏನ್ ಮಾಡಿದ್ರು ಯೇಸು ಸ್ವಾಮಿ? ನಿಮ್ಗೇನಾದ್ರೂ ಗೊತ್ತಾಯ್ತಾ ಏನ್ ಪ್ರಾರ್ಥನೆ ಮಾಡಿದ್ರು ಅಂತ? ಏನ್ ಪ್ರೇಯರ್ ಮಾಡಿದ್ರು? ಲಾಜಾರ್ ಬದುಕಲಿ ಅಂದ್ರ? ತಂದೆ ದೇವ್ರೆ ಲಾಜಾರ್ನ ಬದುಕಿಸಪ್ಪ ಅಂದ್ರ? ಇಲ್ಲ. ಮತ್ತೆ ಏನ್ ಪ್ರಾರ್ಥನೆ ಕೇಳಿದ್ದಕ್ಕೆ? ಹೋದ್ರಿ ಯೇಸು ಸ್ವಾಮಿಯ ರೀತಿಯಲ್ಲಿ? ಹೋದ್ರಿ.
ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ, ಯಾವಾಗಲೂ ನನ್ನ ಪ್ರಾರ್ಥನೆಯನ್ನ ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ವಂಡರ್ಫುಲ್. ಹಲ್ಲೆಲೂಯಾ. ಇಲ್ಲಿ ಪ್ರೇಯರ್ ಮಾಡಿಲ್ಲ ಯೇಸು ಸ್ವಾಮಿ ಇನ್ನ, ಆದ್ರೆ ಯೇಸು ಸ್ವಾಮಿ ಒಂದು ಗೊತ್ತು, ನಾ ಯಾವಾಗ ಪ್ರೇಯರ್ ಮಾಡಿದ್ರು ನೀ ಕೇಳ್ತಿ ಅಂತ ಗೊತ್ತು. ಅದಕ್ಕೆ ಅದನ್ನ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ, ನೀನು ನನ್ನ ಪ್ರಾರ್ಥನೆಯನ್ನ ಕೇಳಿದ್ದಕ್ಕೆ ಸ್ತೋತ್ರ. ಇನ್ನ ಕೇಳಿಲ್ಲ, ಮನೆ ಬೇಕಂತ ಕೇಳಿಲ್ಲ, ಮದುವೆ ಬೇಕಂತ ಕೇಳಿಲ್ಲ, ಮಕ್ಕಳು ಬೇಕಂತ ಕೇಳಿಲ್ಲ, ಅಂತಸ್ತು ಬೇಕಂತ ಕೇಳಿಲ್ಲ. ಬಟ್ ಅವ್ನು ಹೇಳ್ತಾ ಇದ್ದಾನೆ, ಇನ್ನ ಪ್ರೇಯರ್ ಮಾಡಕ್ಕೆ ಮುಂಚೆ ಸ್ವಾಮಿ ನಾನು ಪ್ರೇಯರ್ ಕೇಳಿಯಲ್ಲ, ಅದಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾನೆ, ಯಾಕೆ ಹಿಂಗೆ ಹೇಳ್ತಾ ಇದ್ದಾನಂದ್ರೆ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನ ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತಿದೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ನನಗ್ ಗೊತ್ತಾ ಅಂತ ನನ್ನ ಪ್ರಶ್ನೆ. ನಾನು ಯಾವಾಗ ಪ್ರೇಯರ್ ಮಾಡಿದ್ರು ದೇವ್ರು ಕೇಳಿಸ್ಕೊಳ್ತಾನ ಅಂತ ಗೊತ್ತಿದ್ರೆ ಪ್ರಾರ್ಥನೆ ಮೇಲೆ ನಂಬಿಕೆ ಇರ್ತದ. ಹಲ್ಲೆಲೂಯಾ. ಪ್ರಾರ್ಥನೆ ಮೇಲೆ ವಿಶ್ವಾಸ ಯಾವಾಗ ಬರ್ತದಂದ್ರೆ, ನಾನು ಈಗ ಹೋಗಿ ಪ್ರೇಯರ್ ಮಾಡ್ಬಿಟ್ರೆ ದೇವ್ರು ಕೇಳಿಸ್ಕೊಳ್ತಾನ ಅಂತ ಗೊತ್ತಿದ್ರೆ ನಿನಗೆ ಸಮಸ್ಯೆ ಯಾವುದೇ ಇರ್ಲಿ, ನೀನು ಗೊಂದಲಕ್ಕೆ ಒಳಗಾಗಲ್ಲ. ಏನ್ ಮಾಡ್ತೀವಿ, ಓಡೋಗಿ ಮೊಣಕಾಲಾಗ್ತಿ. ಕಾರಣ ಏನಂದ್ರೆ ನಿನಗೊಂದು ಗೊತ್ತು, ನಾನು ಯಾವಾಗ ಪ್ರಾರ್ಥನೆ ಮಾಡಿದ್ರೆ ನಾನು ದೇವ್ರು ಕೇಳ್ತಾನ. ಆ ನಂಬಿಕೆ ಇದ್ರೆ ನೀನು ಪ್ರೇಯರ್ ಮಾಡ್ತಿ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಪ್ರೇಯರ್ ಮಾಡ್ರಿ, ಸ್ತೋತ್ರ ಹೇಳ್ರಿ, ಉಪವಾಸ ಮಾಡ್ರಿ, ಮನೆಗೆ ಜಪ ಮಾಡ್ರಿ. ನಾವ್ ಹೇಳ್ಬೇಕು, ಯಾಕೆ ಹೇಳ್ರಿ, ನಿಮಗದು ಗೊತ್ತಿಲ್ಲ. ಪ್ರೇಯರ್ ಅನ್ನ ದೇವ್ರು ಕೇಳ್ತಾನ ಅಂತ ಗೊತ್ತಿಲ್ಲ. ನಿನಗೆ ಆ ಸತ್ಯ ಗೊತ್ತಿದ್ರೆ ಪಾಸ್ಟರ್ ಹೇಳೋದ್ ಬೇಕಾಗಿಲ್ಲ. ಹಲ್ಲೆಲೂಯಾ. ನೀನೇ ಏನ್ ಮಾಡ್ತೀವಿ, ಸಮಸ್ಯೆ ಬಂದ ತಕ್ಷಣ ಓಡಿ ಹೋಗ್ತಿ. ಯಾಕಂದ್ರೆ ನನ್ನ ದೇವ್ರು ಕೇಳಿಸ್ಕೊಳ್ತಾನ ಅಂತ ನಿನಗ್ ಗೊತ್ತಿರ್ಬೇಕು. ಪಕ್ಕದ ಕೈ ಕೊಟ್ಟು, ಎಲ್ಲಾ ಸಮಯದಲ್ಲೂ ನಿನ್ನ ಪ್ರಾರ್ಥನೆಯನ್ನ ದೇವರು ಕೇಳುತ್ತಾನೆ. ಹಲ್ಲೆಲೂಯಾ. ಇದೊಂದು ಸತ್ಯ ಗೊತ್ತಿದ್ರೆ ನಾವ್ ಯಾರ ಹತ್ರ ಕೈ ಒಡ್ಡುವ ಅವಶ್ಯಕತೆ ಇಲ್ಲ. ಬೇಡದಕ್ಕೆ ನಮ್ಗೆ ಹೆಲ್ಪ್ ಮಾಡ್ತೀರನ್ರಿ, ನನ್ನ ಜೊತೆಗೆ ಬರ್ತೀರ, ನೆವರ್. ಇಂಥ ಅವಶ್ಯಕತೆ ನಮ್ಗಿಲ್ಲ. ಬೈಬಲ್ ಹೇಳ್ತೆ, ಯಾಕಂದ್ರೆ ನನ್ನ ಪ್ರಾರ್ಥನೆಯನ್ನ ದೇವರು ಕೇಳ್ತಾನಂತ ನನಗೆ ಗೊತ್ತು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, ಮುಂದೆ ಹೋಗೋಣ. ಆದರೂ ಸಹ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ನಮ್ಮ ಮನೆಯವರು ಚೆನ್ನಾಗಿ ಕೇಳಿಸ್ಕೊಳ್ಳೋಕೆ ವರ್ಡನ್ನ. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನ ಆಡಿದ್ದೇನೆಂದು ಹೇಳಿದನು. ಆ ಪ್ರೇಯರ್ ಕೂಡ ಮಾಡಲ್ಲ ಯೇಸು ಸ್ವಾಮಿ ಅಲ್ಲಿ. ಹಲ್ಲೆಲೂಯಾ. ಅದನ್ನ ಯಾಕೆ ಮಾತಾಡತ್ತಾನ ಅಂದ್ರೆ, ಯೇಸು ಸ್ವಾಮಿ ಗೊತ್ತು, ನಾನು ಹೋಗಿ ಲಾಜರ ಎದ್ದು ಬಾ ಅಂದ್ರೆ ಬಂದ್ಬಿಡ್ತಾನ ಲಾಜರ. ಅಷ್ಟು ವಿಶ್ವಾಸ ಯೇಸು ಸ್ವಾಮಿ ಹತ್ರ ಇದೆ. ಆದ್ರೂ ಇದೊಂದು ಪ್ರಾರ್ಥನೆ ಯಾಕೆ ಮಾಡ್ತಾ ಇದ್ದಾನಂದ್ರೆ, ಸುತ್ತ ನಿಂತವಲ್ಲ ಕಮಾಂಗಿ ಹೇಳ್ತಾರ ಇಸ್ರಾಯೇಲ್ರು, ಅವರು ಎಲ್ಲ, ಇವರೆಲ್ಲರಿಗೂ ಗೊತ್ತಾಗ್ಬೇಕು ದೇವರು ಈತನ ಕಳಿಸ್ಕೊಟ್ಟನ. ಅದಕ್ಕೆ ಇವನ್ ಮಾತನ್ನ ದೇವ್ರು ಕೇಳಿಸ್ಕೊತಾನ. ದೇವ್ರು ಏನ್ ಹೇಳನ ಅದನ್ನೇ ಯೇಸು ಇಲ್ಲಿ ಮಾಡ್ತಾನ ಅಂತ ಗೊತ್ತಾಗ್ಬೇಕಂತ ಹೇಳಿ ದೇವ್ರ ಸಂಗಡ ಮಾತಾಡತಾನ. ಜನ ನೋಡ್ಬೇಕಲ್ಲ ಯೇಸು ಏನ್ ಮಾಡ್ತಾ ಇದ್ದಾನೆ. ಓ, ದೇವ್ರ ಸಂಗಡ ಮಾತಾಡ್ತಾ ಇದ್ದಾನೆ. ಏನಂತ, ಏನೋ ಒಂದು ಬೇಡಿಕೆ ಇಡ್ತಾ ಇದ್ದಾನೆ. ಹೌದು, ಬೇಡಿಕೆಯನ್ನ ಯೇಸು ದೇವ್ರಿಗೆ ಇಟ್ಟನು. ಆಯ್ತಪ್ಪ, ಈಗ ಆ ದೇವರು ಅದನ್ನ ಅನುಗ್ರಹ ಮಾಡಿದ್ರೆ ಈ ಜನಕ್ಕೆ ಗೊತ್ತಾಗ್ತದೆ, ಓ ಯೇಸು ಏನ್ ಕೇಳ್ತಾನೆ ಅದನ್ನ ದೇವ್ರು ಕೊಡ್ತಾನೆ. ಕಾರಣ ಏನಂದ್ರೆ ದೇವರೇ ಯೇಸುವನ್ನ ಕಳಿಸನಂತ ಗೊತ್ತಾಗ್ಲಿ ಅಂತ ಹೇಳಿ ಇದೆಲ್ಲವನ್ನ ನಾನು ಮಾಡಿದನು ಅಂದನು. ಓದ್ ಮಗ. ಅದನ್ನು ಹೇಳಿದ ಮೇಲೆ ನೋಡ್ರಿ, ಇಷ್ಟು ಮಾತು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಸಣ್ಣ ಶಬ್ದದಿಂದ ಮೆಲ್ಲಿಗೆ ಯಾರು ಕೇಳದಂಗ. ಹಲ್ಲೆಲೂಯಾ. ಒಬ್ಬೊಬ್ಬರು ಪ್ರಾಪಸಿ ಮಾಡ್ತಾರ. ಪ್ರಾಪಸಿ ವಿಚಾರದಲ್ಲಿ ವಿಶ್ವಾಸ ಇರ್ಬೇಕು. ನಾನು ಯಾರಿಗೂ ಹೇಳಲ್ಲ ನೋಡ್ರಿ, ಇದೊಂದು ಪ್ರವಾದನೆ ನಿಮ್ಗೆ ಹೇಳ್ತಾನೆ. ದೇವ್ರು ನನ್ಗೆ ಹೇಳಲ್ಲ ಪ್ರತ್ಯೇಕವಾಗಿ. ಹಲ್ಲೆಲೂಯಾ. ಹಂಗೆ ಹೇಳಲ್ಲ ನಮ್ಮ ದೇವ್ರು. ನೀವು ಸಪರೇಟ್ ಆಗಿ ಹೇಳಲ್ಲ, ಮೌನವಾಗಿ. ದೇವ್ರು ಹೇಳಿದ್ರೆ ಹೆಂಗಿರ್ತದ, ಖಚಿತ ಅದು ನೆರವೇರ್ತದ. ನೆರವೇರುವ ಕಾರಣ ದೇವರು ಅದನ್ನ ಪ್ರಖ್ಯಾತವಾಗಿ ಹೇಳ್ತಾನ. ಕಾರಣ ಏನು ಗೊತ್ತಾ, ನಡೀತದೋ ಇಲ್ಲೊಂದು ಡೌಟ್ ಇದ್ರೆ ಹೇಳ್ಬೇಕು. ಆದ್ರೆ ನಾನೇ ಪ್ರವಾದನೆ ಮಾಡಿದೆ, ಇಲ್ಲಂದ್ರೆ ನಾನಲ್ಲ. ಹಲ್ಲೆಲೂಯಾ. ಇಂಥ ಪ್ರವಾದನೆಗಳು ನಡೀತವ, ಹೇಳವ. ಆದ್ರೆ ನಾನೇ ಹೇಳಿದ್ದಂದ್ರೆ ಆಯ್ತು, ಇಲ್ಲ ಅಂದ್ರೆ ಅವ್ರು ಬರದೆ ಕೊಡ್ಬೇಕ ನಮ್ಮ ಚರ್ಚೆಗೆ. ಇಂಥ ಪ್ರವಾದನೆಗಳು ಉಂಟು, ಜಾಗೃತಿ ಆಗಿರ್ಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓದ್ ಮಗ. ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಲಾಜರನೇ ಹೊರಗೆ ಬಾ ಅಂತ ಕೂಗಿದನು. ಯಾಕೆ, ಯೇಸು ಸ್ವಾಮಿ ಡೌಟ್ ಇಲ್ಲ. ಅಕಸ್ಮಾತ್ ಹೋಗಿ ಲಾಜರನೇ ಎದ್ದು ಬಾ ಅಂತ ಕೂಗ್ಬಿಟ್ಟು ಅದ್ ಬಂದಿಲ್ಲ ಅಂದ್ರೆ ಎಲ್ಲಿ ಕಲ್ಲೇಟ್ ಬೀಳ್ತಂದ್ರೆ ಏನ್ ಮಾಡ್ಬೇಕಾಗ್ತದೆ, ಮೆಲ್ಲಿಗೆ ಹೋಗಿ ಸಮಾಧಿ ಹತ್ರ ಲಾಜರನೇ ಬಾ ಬಾ ಅಂತ ಕರೆದು ಬಂದ್ರೆ ನಾನೇ ಕರೆದು ಅನ್ಬೇಕು. ಇಲ್ಲ ಅಂದ್ರೆ ಸುಮ್ಮನೆ ನಮಸ್ಕಾರ ಮಾಡಕತ್ತಿದೆ ಲಾಜರನೇ ಅಂತ ಹೇಳಿ ಬರಬೇಕು. ಇಂಥದ್ದೆಲ್ಲ ಇದು ಪ್ರೇಯರ್. ಹಲ್ಲೆಲೂಯಾ. ಸಕ್ಸಸ್ ಆದ್ರೆ ನಾನ್ ಜಪ ಮಾಡಿದ್ದೆ, ಸಕ್ಸಸ್ ಆಗಿಲ್ಲ ಅಂದ್ರೆ
ಸುಮ್ಮನೆ ನೋಡಕ್ ಹೋಗಿದ್ದೆ, ನಾ ಜಪ ಮಾಡಿದ್ದಿಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇಂಥದ್ದೆಲ್ಲ ಇರಬಾರ್ದು. ಯೇಸು ಸ್ವಾಮಿ ಮಕ್ಕಳ ಹತ್ರ ವಚನ ಹೇಳ್ತದೆ, ಲಾಜರನ ಎದ್ದು ಹೊರಗೆ ಬಾ ಎಂದು ಶಬ್ದದಿಂದ ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಏನಂತ? ನಿದ್ದೆ ಮಾಡ್ತಾ ಇದ್ದವನ? ಸತ್ತಿದ್ದವನು ಏನ್ ಮಾಡಿದನು? ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು. ಅವನ ಮುಖವು ಕೈ ಪಾವುಡದಿಂದ ಸುತ್ತಿತ್ತು. ಯೇಸು ಅವರಿಗೆ ಅವನನ್ನು ಬಿಚ್ಚಿರಿ ಹೋಗಲಿ ಎಂದು ಹೇಳಿದನು. ಹಲ್ಲೆಲೂಯಾ. ಹೇಗೆ ಒಬ್ಬ ಲಾಜರನಿಗೆ ಕೈಕಾಲುಗಳನ್ನ ಕಟ್ಟಿ ಮುಖವನ್ನ ಮುಚ್ಚಿ ಸಮಾಧಿ ಮಾಡಲ್ಪಟ್ಟಿದ್ದಾರೋ, ಯೇಸು ಸ್ವಾಮಿ ಎದ್ದು ಹೊರಗೆ ಬಾ ಅಂತ ಹೇಳಿದಾಗ ಆ ಕಟ್ಟಿನ ಸಮೇತವಾಗಿ ಎದ್ದು ಲಾಜರನು ಹೊರಗೆ ಬಂದನ. ಬೈಬಲ್ ಯೇಸು ಸ್ವಾಮಿ ಹೇಳ್ತಾನೆ, ಅವನನ್ನ ಬಿಚ್ಚಿರಿ. ಹಲ್ಲೆಲೂಯಾ. ಯಾಕೆ ಅವನಂತ ಕರೀತಾನಂದ್ರೆ ಬದುಕೇನಾತ. ಆ ಸತ್ತ ದೇಹವನ್ನ ಅದನ್ನ ಬಿಚ್ಚಿರಿ ಅಂತ ಹೇಳ್ತಿಲ್ಲ ಅಲ್ಲ, ಆ ಬಾಡಿಯನ್ನ ಬಿಚ್ಚಿರಿ ಅಂತ ಹೇಳ್ತಾ ಇಲ್ಲ, ಅವನನ್ನ ಬಿಚ್ಚಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನನ್ನ ಬಿಚ್ಚಿರಿ. ಏನ್ ಮಾಡ್ಲಿ? ಹೋಗಲಿ ಎಂದು ಹೇಳಿದನು. ಅವನು ಹೋಗ್ಲಿ ಅಂತ ಹೇಳಿದನ, ಇಲ್ಲೇ ಇರ್ಲಿ ಅದನ್ನ. ಕೆಲವ್ರು ಹೆಂಗಂದ್ರೆ ಏನಾರ ಅದ್ಭುತ ಮಾಡ್ಬಿಟ್ರ ಅಂತ ಇಟ್ಕೊಂಡು ಜಪ ಮಾಡಿ ಅವ್ರ ಬಿಟ್ಟು ಅದ್ಭುತ ಹೋಗಂಗಿಲ್ಲ. ಅವ್ರ ಕಾಲಾಗೆ ಇರ್ಬೇಕು, ಅವ್ರು ಏನ್ ಹೇಳ್ತಾರೆ ಅದೇ ಮಾಡ್ಬೇಕು. ಹಲ್ಲೆಲೂಯಾ. ಇವತ್ತು ಪರಿಸ್ಥಿತಿ ಹಂಗೆ. ಏನಾದ್ರೂ ಪ್ರೇಯರ್ ಮಾಡಿ, ನಾವು ಮಾಸ್ಟರ್ ನಿಮ್ಗೆ ಏನಾದ್ರು ಪ್ರೇಯರ್ ಮಾಡಿ ನಿಮ್ಗೆ ಸ್ವಸ್ಥತೆ ಆಗ್ಬಿಟ್ರೆ ನಾ ಹೇಳ್ದಂಗೆಲ್ಲ ನೀವು ಕೇಳ್ಬೇಕು. ಹಲ್ಲೆಲೂಯಾ. ಇಲ್ಲ ಅಂದ್ರೆ ನಿಮ್ಗೆ ಕೇಳಾಗ್ತದ. ಹಿಂಗೆ ಹೇಳೋಣ ಯೇಸು ಸ್ವಾಮಿ? ಇಲ್ಲ. ಹಲ್ಲೆಲೂಯಾ. ಜಾಗ್ರತೆ ಇರ್ಬೇಕು. ಕಡೆದಿಂದಲ್ಲ ನಾನು ಹೇಳ್ತೇನೆ, ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ರಿ. ಯಾರನ್ನ ಹಿಂಬಾಲಿಸ್ತೀರಿ? ಓಕೆ, ಮುಂದೆ. ಮರಿಯಳ ಬಳಿಗೆ ಬಂದ ಯೆಹೂದ್ಯರು ಆತನು ಮಾಡಿದ ಕಾರ್ಯವನ್ನು ನೋಡಿದಾಗ ಅವರಲ್ಲಿ ಅನೇಕರು ಆತನನ್ನು ನಂಬಿದರು. ಆತನನ್ನ ನಂಬಿದರು. ಹಲ್ಲೆಲೂಯಾ. ಈ ಕಾರ್ಯ ಆಗಿದ ಕಾರಣ ನಂಬಲ್ಪಟ್ಟರು. ನಾನು ನೀವು ಇವತ್ತು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ. ನಾವು ಬದುಕಿದ್ರೆ ಪ್ರೇರೆ ನಮ್ಮನ್ನು ನೋಡಿ ನಂಬೋದು ಜನ. ಬಹಳ ಸಿಂಪಲ್ ನಾನು ಹೇಳ್ತಾ ಇದ್ದೇನೆ. ನಾವು ತಿರುಗಿ ಬದುಕಿದ್ದೇವೆ ಅಂತ ಹೇಳ್ತಾ ಇದ್ರೆ ಅವ್ರು ನಂಬಲ್ಲ. ನಾವು ತಿರುಗಿ ಬದುಕಿರ್ಬೇಕು. ನಿಜವಾಗಿ ಬದುಕಿರೋದ್ರೆ ಹಿಂಗೆ ಲೈವ್ ಇದ್ದೇವಲ್ಲ, ಹಂಗಲ್ಲ. ನಾವು ಸ್ಪಿರಿಚುವಲ್ ಆಗಿ ಬದುಕಿರ್ಬೇಕು, ಕೃಪೆಯಲ್ಲಿ ಬದುಕಿರ್ಬೇಕು, ಕುಟುಂಬದಲ್ಲಿ ಸಮಾಧಾನದಲ್ಲಿ ಬದುಕಿರ್ಬೇಕು. ಯೇಸು ಸ್ವಾಮಿ ಹೇಳಿದನು, ಲಾಜರನ ಎದ್ದು ಬಾ ಅಂದ್ರೆ ಎದ್ದು ಬಂದನ. ಕೈ ಕಾಲುಗಳನ್ನು ಬಿಚ್ಚಿದಾಗ ನಡೆದು ಹೋದನು. ಅದನ್ನ ನೋಡಿ ಸುತ್ತ ಇದ್ದ ಜನರು ಯೇಸುವನ್ನ ನಂಬಿದ್ರಂತ. ಇವತ್ತು ಯೇಸುವನ್ನ ನಂಬಿರತಕ್ಕಂಥ ನಾವೇ ಸತ್ತಂಗೆ ಬದುಕಿದ್ರೆ ಎಲ್ಲಿ ನಂಬುತ್ತಾರ? ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇನ್ನ ಯೇಸು ಸ್ವಾಮಿ ಬೈಬಲ್ ಹಿಡ್ಕೊಂಡು ನಾವು ಸತ್ತಂತವರು ಇದ್ರೆ, ಬೈಬಲ್ ಹೇಳಿದಾಗ ರಾಮಬಾಬಣ್ಣ ಹೇಳಿದಂತೆ ಬರೀ ಓದ್ತಾ ಇದ್ದೇವೆ ಅಷ್ಟೇ, ನಂಬುತ್ತಾ ಇಲ್ಲ. ಇದನ್ನ ನಂಬಿದ್ರೆ ನಾನು ಹೇಳ್ತೇನೆ, ನೀವು ಬದುಕ್ತೀವಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಬದುಕೋದಂದ್ರೆ ಈಗ ಊಟ ತಿಂದು ಬದುಕುವ ರೀತಿಯಲ್ಲ, ಸ್ಪಿರಿಚುವಲ್ ಆಗಿ, ಆತ್ಮೀಕವಾಗಿ, ಸಮೃದ್ಧಿಯಾಗಿ, ಸಮಾಧಾನಕರವಾಗಿ, ಹೇಳಿಕೆ ಉಳ್ಳವರಾಗಿ ನಾವು ಬದುಕಬೇಕಂದ್ರೆ ಈ ವಾಕ್ಯಗಳನ್ನ ನಂಬಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾವ್ ಎದ್ದು ನಿಂತ್ಕೊಳ್ಳೋ ಪ್ರೇರೆ ಸಮಯ ಆಗಿರೋದ್ರಿಂದ ಎದ್ದು ನಿಂತ್ಕೊಳ್ಳೋಣ.